ಗುಡ್ ಮಾರ್ನಿಂಗ್ ಮಕ್ಕಳು ಎಲ್ಲರಿಗೂ. ಭಾಷಾ ಕಿರುಪರೀಕ್ಷೆ 7ರ ವಿವರಣೆನ ಇವತ್ತಿನ ತರಗತಿ ನೋಡೋಣ. ನಿಮ್ಮೆಲ್ಲರ ಕಿರುಪರೀಕ್ಷೆಗಿದೆ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ದಯಮಾಡಿ ಮೊದಲು ಕಿರುಪರೀಕ್ಷೆಗೆ ಹಾಜರಾಗಿ ನಂತರವೇ ವಿಡಿಯೋ ನೋಡಿ, ಬಹಳ ಮಜವಾಗಿರುತ್ತೆ. ಬನ್ನಿ, ನಿಮ್ಮೆಲ್ಲರ ಪರೀಕ್ಷೆ ಚೆನ್ನಾಗಿದೆ. ಗದ್ಯ ಭಾಗ 1ರ ವಿವರಣೆನ ನೋಡೋಣ. ಒಮ್ಮೆ ಓದ್ಬಿಡ್ತೀನಿ ಸಂಕ್ಷಿಪ್ತವಾಗಿ. ಗದ್ಯ ಭಾಗ 1 ಯಾವುದ್ರ ಬಗ್ಗೆ ಇತ್ತು? ಭಾರತದ ಸಂಗೀತ ಸಂಪ್ರದಾಯದ ಬಗ್ಗೆ ಇತ್ತು. ಕರೆಕ್ಟ್. ಭಾರತದ ಸಂಗೀತ ಸಂಪ್ರದಾಯ ಅಂದರೆ ಗೊತ್ತಾ? ಪರಂಪರೆ. ಪರಂಪರೆ ಅರ್ಥ ಆಗ್ತದ? ಅನಾದಿ ಕಾಲದಿಂದ ನಡೆದುಕೊಂಡು ಬರುವ ಪದ್ಧತಿಗಳು, ಅದಕ್ಕೆ ಪರಂಪರೆ ಅಂತ ಕರಿತೀವಿ ನಾವು. ಭಾರತದ ಸಂಗೀತ ಸಂಪ್ರದಾಯವು ಅದರ ಸಮೃದ್ಧ ಸಂಸ್ಕೃತಿಯಂತೆಯೇ ಬಹುವಿಧವಾಗಿದೆ. ಏನಿದೆ? ಬಹುವಿಧ, ವೈವಿಧ್ಯಮಯವಾಗಿದೆ. ಸೊ ಹರ್ಷ, ಇದು ಸಾವಿರಾರು ವರ್ಷಗಳ ಪ್ರಾಚೀನ ಪರಂಪರೆಯನ್ನು ಹೊಂದಿರುವ ಅನಮೋಲ ಸಂಪತ್ತಾಗಿದೆ. ಅನಮೋಲ ಅಂದರೆ ಅಮೂಲ್ಯ. ಅನ್ಮೋಲ್ ಅಂದರೆ ಅಮೂಲ್ಯ. ಅನ್ಮೋಲ್ ಅಂತ ಕೇಳಿದ್ದೀರಾ? ಅನ್ಮೋಲ್ ಪಬ್ಲಿಕ್ ಸ್ಕೂಲ್ ಈ ಥರ ಹೆಸರಿರ್ತದೆ. ಭಾರತೀಯ ಸಂಗೀತವನ್ನು ಮುಖ್ಯವಾಗಿ 2 ಪ್ರಮುಖ ಶಾಖೆಗಳಾಗಿ ಪ್ರತ್ಯೇಕಿಸಬಹುದು. ಉತ್ತರ ಭಾರತದ ಹಿಂದೂಸ್ತಾನಿ ಸಂಗೀತ ಮತ್ತು ದಕ್ಷಿಣ ಭಾರತದ ಕರ್ನಾಟಕ ಸಂಗೀತ. ವಾಹ್, ನಮ್ಮ ರಾಜ್ಯದ ಮೇಲೆ ಒಂದು ಹೆಸರಿದೆ ನೋಡ್ರಿ, ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ. ಈ 2 ಪ್ರಕಾರಗಳು ಸಿತಾರ್, ತಬಲಾ, ವೀಣೆ, ಮೃದಂಗ ಮತ್ತು ಮಂಜಿರಾಗಳಂತಹ ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಿಕೊಂಡು ಮೋಹಕ ಸಂಗೀತವನ್ನು ಸೃಷ್ಟಿಸುತ್ತವೆ. ಮೋಹಕ ಅಂದರೆ ಅದು ಒಂದು ವಾದ್ಯ, ಆಮೇಲೆ ನೋಡೋಣ, ಅದು ಒಂದು ವಾದ್ಯ. ಸೊ ಮೋಹಕ ಅಂದರೆ ಆಕರ್ಷಿಸುವ, ನಮಗೆ ನಮ್ಮ ಮನಸ್ಸನ್ನು ಸೆಳೆಯುವಂತಹ ಮೋಹಕ ಸಂಗೀತವನ್ನು ಸೃಷ್ಟಿಸುತ್ತವೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ಮೂಲಾಧಾರವು ರಾಗಗಳು ಎಂಬ ಸ್ವರ ಸಂಯೋಜನೆಗಳು ಮತ್ತು ತಾಳಗಳು ಎಂಬ ಲಯ ಪ್ರಕಾರಗಳಲ್ಲಿ ಅಡಗಿದೆ. ಜಾನಪದ ಸಂಗೀತವೂ ಸಹ ಭಾರತೀಯ ಸಂಸ್ಕೃತಿಯ ಅಮೂಲ್ಯವಾದ ಅಂಗವಾಗಿತ್ತು. ಜಾನಪದ ಸಂಗೀತ ಗೊತ್ತಾ? ನಮ್ಮಲ್ಲೇ ಜನರೇ ಹಾಡುವಂಥ ಸಂಗೀತ. ಜಾನಪದ ಸಂಗೀತವೂ ಸಹ ಭಾರತೀಯ ಸಂಸ್ಕೃತಿಯ ಅಮೂಲ್ಯವಾದ ಅಂಗವಾಗಿದ್ದು, ಪ್ರತಿಯೊಂದು ಪ್ರಾಂತ್ಯವೂ ತನ್ನದೇ ಆದ ವಿಶಿಷ್ಟ ಶೈಲಿಗಳನ್ನು ಮತ್ತು ಸ್ಥಳೀಯ ವಾದ್ಯಗಳನ್ನು ಹೊಂದಿದೆ. ಇಂದಿನ ಕಾಲಘಟ್ಟದಲ್ಲಿ ಭಾರತೀಯ ಸಂಗೀತವು ನಿರಂತರವಾಗಿ ಬೆಳವಣಿಗೆ ಹೊಂದುತ್ತಿದೆ. ಸಾಂಪ್ರದಾಯಿಕ ಮತ್ತು ಆಧುನಿಕ ಶೈಲಿಗಳನ್ನು ಸಮಂಜಸವಾಗಿ ಬೆರೆಸಿ ಹೊಸ ಮತ್ತು ಆಕರ್ಷಣೀಯ ಸಂಗೀತ ಸ್ವರೂಪಗಳನ್ನು ರಚಿಸಲಾಗುತ್ತಿದೆ. ಇವತ್ತಿಗೂ ಸಹ ನಮ್ಮ ಭಾರತೀಯ ಸಂಗೀತ ತನ್ನದೇ ಆದ ರೀತಿಯಲ್ಲಿ ವಿಕಸನಗೊಳ್ತಾ ಇದೆ. ಹೊಸ ವಾದ್ಯಗಳು ಹೇಳ್ಕಂತ ಸಂತೂರ್ ಎಲ್ಲಿದೆ ಮರಿ? ಸಿತಾರ್ ಮರಿ. ಸಂತೂರ್ ಹೌದು. ಅದರ ಹೆಸರು ಸಂತೂರ್ ಅಂತ. ಇದು ಮೃದಂಗ, ಇದು ತಬಲ, ಇದು ಸಂತೂರ್, ಹಾರ್ಮೋನಿಯಂ, ತಂಬೂರ, ಕರತಲಾಸ್, ಮತ್ತು ಸಾರೋದು, ಸಿತಾರು, ಮೃದಂಗ, ಮತ್ತು ಬಾನ್ಸೂರಿ, ಕೊಳಲು ಬಾನ್ಸೂರಿ ಅಂತಲೂ ಕರೀತಾರೆ. ವೀಣೆ ಅದು ಬೇರೆ ಬರ್ತದಮ್ಮ, ಅದು ದೊಡ್ಡದು ಬರ್ತದೆ. ಸಮಂಜಸ ಅಂದರೆ ಸೂಕ್ತ, ಸಮಂಜಸವಾಗಿ ಸೂಕ್ತವಾಗಿ. ಸಂಸ್ಕೃತಿ ಅಂದರೆ ಸಭ್ಯತೆ. ಮೋಹಕ ಅಂದರೆ ಆಕರ್ಷಕ, ಇದು ತಾಳಲಯ ಬೇಡ. ಅನಮೋಲ ಅಂದರೆ ಅಮೂಲ್ಯ. ಫ್ಯಾಂಟಾಸ್ಟಿಕ್. ಸಮಂಜಸ ನಾನು ಕೇಳಿದ್ದೆಷ್ಟೇ. ಸಮಂಜಸವಾಗಿ ಅಂದರೆ ಅಸಮಂಜಸವಾಗಿ, ವಾಗಿ ತೆಗೆದುಬಿಡ್ರಿ ಅಷ್ಟೇ. ಮೂಲ ಪದ ಇದು. ಸಮಂಜಸ, ಅಸಮಂಜಸ. ಸಂಸ್ಕೃತಿ, ಮೋಹಕ, ವಿಕರ್ಷಕ. ಅನಮೋಲ, ಅಲ್ಪಮೌಲ್ಯ. ಏನಮ್ಮ? ಸಮಂಜಸ ಅಂದರೆ ಸೂಕ್ತ. ಸಮಂಜಸ ಅಂದರೆ ನಾವಿಲ್ಲೇ ಹೇಳಿದ್ವಿ ಸೂಕ್ತ ಅಂತ. ಓಕೆ, ಬನ್ನಿ ಮಕ್ಕಳೇ, ಪ್ರಶ್ನೆಗಳಿಗೆ ಹೋಗೋಣ. ಭಾರತೀಯ ಸಂಗೀತವು ಸಾವಿರಾರು ವರ್ಷಗಳ ಡ್ಯಾಶ್ ಪರಂಪರೆಯನ್ನು ಹೊಂದಿದೆ. ಸಮೃದ್ಧ ಸಂಸ್ಕೃತಿಯಂತೆಯೇ ಬಹುವಿಧವಾಗಿದೆ. ಏನಿದು? ಸಾವಿರಾರು ವರ್ಷಗಳ, ಎಲ್ಲಿದೆ ಸಾವಿರಾರು ವರ್ಷಗಳ ಪ್ರಾಚೀನ ಪರಂಪರೆಯನ್ನು ಹೊಂದಿದೆ. ಪ್ರಾಚೀನ ಅಲ್ವಾ ಮಕ್ಕಳೇ? ಭಾಳ ಜನ ಸಮೃದ್ಧ ಅಂತಿದ್ರು. ಪ್ರಾಚೀನ ಪರಂಪರೆಯನ್ನು ಹೊಂದಿದೆ. ಹೇಳಿ.
ಏನಪ್ಪ? ಇಲ್ಲ ಅಲ್ಲಿರಲಿಲ್ಲ, ನಾನು ತಪ್ಪಾಗಿ ನೋಡಿದ್ದದು. ಭಾರತೀಯ ಸಂಗೀತವು ಸಾವಿರಾರು ವರ್ಷಗಳ ಏನೊಂದಿದೆ, ಪ್ರಾಚೀನ ಪರಂಪರೆಯನ್ನು ಹೊಂದಿದೆ. ಇದು ಅಂದರೆ ಏನದು? ಯಾರನ್ನು ಸಂಬೋಧಿಸಿ ಹೇಳ್ತಿದ್ದಾರೆ? ಭಾರತದ ಸಂಗೀತವನ್ನೇ. ಹೇಳಪ್ಪ. ಸ್ವರೂಪಗಳು ಅಂದರೆ ಬೇರೆ ಬೇರೆ ವಿಧವಾದ ರೂಪಗಳು. ಹೇಳಪ್ಪ. ಇಲ್ವೇ ಇಲ್ಲ, ಸಮೃದ್ಧ ಇಲ್ವೇ ಇಲ್ಲ. ಕರೆಕ್ಟ್. ಅದು ಬಟ್ ಕೆಲವರು ಸಮೃದ್ಧ ಅಂತ ಹೇಳಿದ್ರು, ಉತ್ತರಕ್ಕೆ ಸಮೃದ್ಧ ಅಂತ ಹೇಳಿದ್ರು, ಹಾಗಾಗಿ ಹೇಳಿದೆ. ಭಾಳ ವರ್ಷಗಳಿಂದ ಇದೆ ಮಕ್ಕಳು. ಇವನ್ ನಮ್ಮ ಹಳೆಯ ಕಾಲದ ದೇವಸ್ಥಾನದ ಕೆತ್ತನೆಗಳಲ್ಲಿ ಈ ಥರ ಕೊಳಲು, ಈ ಥರ ಮೃದಂಗ, ಆಮೇಲೆ ಈ ಥರ ಪೇಂಟಿಂಗ್ಗಳಲ್ಲಿ ಇವಂತೂ ನೋಡಿದಿರಿ, ಚಳ್ಳಂ. ಸೊ ಈ ಥರ ಕೆತ್ತನೆಗಳಲ್ಲೂ ಸಹ ಸಂಗೀತ ವಾದ್ಯಗಳನ್ನು ಇಟ್ಕೊಂಡಿರುವ ಮೂರ್ತಿಗಳಿದ್ದಾವೆ. ಅಷ್ಟು ಹಳೆಯ ಕಾಲದ್ದು ನಮ್ಮ ಭಾರತೀಯ ಸಂಗೀತದ ಪರಂಪರೆ. ಏನು ಮರಿ? ಇದು ವೀಣೆ. ಸರಸ್ವತಿಯವರು ಏನು ನುಡಿಸ್ತಾರಲ್ಲ, ಅದು ವೀಣೆ. ಒಳ್ಳೆಯದು. ಅದು ವೀಣೆನೇ. ಚಮಚ ಅಂತಾರೆ, ಒಂದೊಂದು ಕಡೆ ಕಂಚಿನ ತಾಳ ಅಂತ ಕರೀತಾರೆ, ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ತಂಬೂರಿ. ಎರಡನೇ ಪ್ರಶ್ನೆಗೆ ಬರೋಣ. ಓಕೆ ರವಿ, ನಾಲ್ಗೆ ನಿಮ್ಮದು ಚೆನ್ನಾಗಿದೆ. ಭಾರತೀಯ ಸಂಗೀತವನ್ನು ಪ್ರಮುಖವಾಗಿ ಭಾರತೀಯ ಸಂಗೀತವನ್ನು ಮುಖ್ಯವಾಗಿ ಡ್ಯಾಶ್ ಪ್ರಮುಖ ಶಾಖೆಗಳಾಗಿ ಪ್ರತ್ಯೇಕಿಸಬಹುದು. ಎಷ್ಟು ಶಾಖೆಗಳಾಗಿ? 2 ಶಾಖೆಗಳಾಗಿ. 2 ಪ್ರಮುಖ ಶಾಖೆಗಳಾಗಿ ವಿಂಗಡಿಸಬಹುದು, ಪ್ರತ್ಯೇಕಿಸಬಹುದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮೊದಲನೇದು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕನ್ನಡದಲ್ಲಿ ಹೇಳೋದಾದರೆ. ಮತ್ತು ಇನ್ನೊಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಈ ರೀತಿ ವಾದ್ಯಗಳನ್ನು ನುಡಿಸ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಳಲ್ಲಿ ಸ್ವಲ್ಪ ಪ್ರಸಿದ್ಧವಾಗಿರುವ ವಾದ್ಯಗಳು. ಈ ವಾದ್ಯಗಳನ್ನು ಈ ಸಂಗೀತ ನುಡ್ಸೋಕ್ಕೆ ಬರಲ್ಲ ಅಂತೇನಿಲ್ಲ. ಇಲ್ಲ ಅದು ಸಿ ಇದೆ, ಬರಿಬೇಕಾದ್ರೆ ಸಿ ಬರೀತಾರೆ, ಇದಕ್ಕೆ ಕೆ ಬರೆಯಲ್ಲ. ಯಾವುದು ಮರಿ? ಘಟಮ್ ಅಂತ ಇದೆ ಅಮ್ಮ. ಅದೆಲ್ಲ ಏನು ಮಾಡ್ತಾರೆ, ಮಡಿಕೆಗಳಲ್ಲೂ ಸ್ವಲ್ಪ ಉಲ್ಟಾ ಮಾಡಿದ್ರೆ ಟಂಕಣ ಅಂತ ಬಳಸ್ತಾರೆ ಅದನ್ನು. ಸಮಂಜಸವಾಗಿ ಪದದ ಸಮಾನಾರ್ಥಕ ಪದ ಇಂಚರ ಸೂಕ್ತವಾಗಿ. ನೀವೇ ಕೇಳಿದ್ವಲ್ಲ ಇದನ್ನು? ರೈಟ್. ಇಂದಿನ ಕಾಲಘಟ್ಟದಲ್ಲಿ ಭಾರತೀಯ ಸಂಗೀತವು ಡ್ಯಾಶ್ ಬೆಳವಣಿಗೆ ಹೊಂದುತ್ತಿದೆ. ಎಲ್ಲಿದೆ ಅದು? ಭಾರತೀಯ ಸಂಗೀತವು ನಿರಂತರವಾಗಿ ಬೆಳವಣಿಗೆ ಹೊಂದುತ್ತಿದೆ. ನಿರಂತರವಾಗಿ. ಆಪ್ಷನ್ ಸಿ. ಪ್ರತಿಯೊಂದು ಪ್ರಶ್ನೆಗೂ ಗದ್ಯ ಭಾಗದಲ್ಲಿ ಉತ್ತರ ಇದೆ ಮಕ್ಕಳೇ. ಸಂಸ್ಕೃತಿ ಪದದ ವಿರುದ್ಧಾರ್ಥಕ ಪದ? ಅಸಂಸ್ಕೃತಿ, ಅಸಭ್ಯತೆ, ದುಸಂಸ್ಕೃತಿ, ಎಲ್ಲವೂ ಸರಿ ಆಗುತ್ತೆ. ಆಪ್ಷನ್ ಎ ಡಿ ಕರೆಕ್ಟು. ಭಾಳ ಜನ ಅಸಂಸ್ಕೃತಿ ಅಂದ್ಬಿಟ್ರು, ಯಾಕಂದರೆ ಅವ್ರು ಒಂದೇ ಆಪ್ಷನ್ ಓದಿರ್ತಾರೆ, ಸಂಪೂರ್ಣ ಪ್ರಶ್ನೆನ ಓದಿರಲ್ಲ. ಅವರಿಗೆ ಸಮಸ್ಯೆ ಆಗ್ತದೆ. ಅಸಂಸ್ಕೃತಿ ಮಕ್ಕಳೇ ಅಲ್ಲ, ಮೇಲಿನ ಎಲ್ಲವೂ ಸರಿ. ನಾನು ತಪ್ಪು ಹೇಳಿದೆ, ಮೇಲಿನ ಎಲ್ಲವೂ ಸರಿ. ನಮ್ಮ ಕರ್ನಾಟಕದಲ್ಲೇ ಇದಾವೆ, ಅವೆಲ್ಲೂ ಇಲ್ಲ ಮತ್ತು ಬೇರೆ ಕಡೆ. ನಮ್ಮ ಕನ್ನಡಿಗರೇ ಕೆತ್ತಿರೋದು ಇವನ್ನೆಲ್ಲ. ಕೈ, ಸುತ್ತಿಗೆ, ಮೊಳೆ, ಟಕ್ ಟಕ್ ಟಕ್. ಬೇಲೂರು, ಹಳೆಬೀಡು ಅಲ್ಲೆಲ್ಲ ಹೋಗಿ ಬನ್ನಿ, ಎಂತೆಂಥ ಕೆತ್ತನೆಗಳಿದಾವೆ ಮಕ್ಕಳೇ. ಇವತ್ತು ಎಂತೆಂಥ ಮಷಿನ್ಗಳು ಬಂದಿದ್ದಾವೆ, ಅವು ಸಹ ಈ ಥರ ಕೆತ್ತಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕೆತ್ತಿದ್ದಾರೆ. ಅದ್ಭುತ. ಕೈಯಲ್ಲಿ ಮೊಳೆ ಹಿಡ್ಕೊಂಡು ಬನ್ನಿ ನೋಡೋಣ. ಅತ್ಯಂತ ಅದ್ಭುತವಾದ ಕೆತ್ತನೆಗಳಿದಾವೆ ನಮ್ಮ ನಾಡಲ್ಲಂತೂ. ಕರ್ನಾಟಕದಲ್ಲಿ, ತಮಿಳುನಾಡಲ್ಲಿ ಅದ್ಭುತ ಕೆತ್ತನೆಗಳು, ದೇವಾಲಯಗಳು. ಕೆಲವರು ದಾಳಿಕೋರರು ದಾಳಿಗೆ ತುತ್ತಾಗಿದ್ದಾವಮ್ಮ. ಈಗ ಸಂಪತ್ತು ಎಲ್ಲಿರುತ್ತೋ ಅಲ್ಲೇ ದಾಳಿಕೋರರು ಬರೋದು. ಇತಿಹಾಸದಲ್ಲಿ ನಾವು ಹೆಚ್ಚಾಗಿ ಓದೋದೇನಪ್ಪ ಅಂದರೆ ಭಾರತವನ್ನು ಲೂಟಿ ಮಾಡಿಬಿಟ್ರು, ದಾಳಿಕೋರರೆಲ್ಲ ಬಂದರು, ಬಂಡುಕೋರರು ಬಂದರು, ನಮ್ಮನ್ನು ಲೂಟಿ ಮಾಡಿದ್ರು ಅಂತ ಹೇಳ್ತಾರೆ. ಅದರ ಅರ್ಥ ಏನು? ನಾವು ಅಷ್ಟು ಸಂಪತ್ತು ಭರಿತವಾಗಿದ್ವಿ ಅಂತ. ಸಂಪತ್ತು ಹಾಗೆ ಬರ್ತದೆಯೇ? ಬುದ್ಧಿ ಇಲ್ಲದೆ ಬರ್ತದೆ ಸಂಪತ್ತು. ಅಲ್ಲಿದ್ದಂಥವ್ರು ಜಾಂಡ್ರಿಲ್ಲದೆ ಬಂದ್ಬಿಡುತ್ತೆ ಸಂಪತ್ತು. ನಮ್ಮವ್ರು ಅಷ್ಟು ಜಾಂಡ್ರಿದ್ರು ಮಕ್ಕಳೇ ಒಂದು ಕಾಲದಲ್ಲಿ. ಪ್ರಪಂಚಕ್ಕೆ ನಾವು ಅನ್ನ ಹಾಕ್ತಿದ್ವಿ ಒಂದು ರೀತಿಯಲ್ಲಿ, ಅಷ್ಟು ಸಂಪತ್ತಿತ್ತು ನಮ್ಮ ಹತ್ರ. ಇಲ್ಲಿಂದ ಚೀನಾ ಬೇರೆ ಕಡೆ ಚಿನ್ನ
ಬಂಗಾರ ಇಲ್ಲಿಂದ ರಫ್ತಾಗ್ತಿತ್ತು ಬೇರೆ ಕಡೆಗೆಲ್ಲ. ಆಮೇಲೆ ಅಲ್ಲ ರಫ್ತಾಗ್ತಿದ್ದಿಲ್ಲ, ಆಮದಾಗ್ತಿತ್ತು. ಬೇರೆ ಕಡೆಯಿಂದ ಎಲ್ಲ ಚಿನ್ನ ಇಲ್ಲಿ ಬಂದು ಸೇರ್ತಿತ್ತು ನಮ್ಮ ದೇಶದಲ್ಲಿ. ನಮ್ಮ ಭಾರತವನ್ನು ಚಿನ್ನದ ಹಕ್ಕಿ ಅಂತ ಕರಿತಿದ್ರು, ಗೊತ್ತಾ? ಬೇರೆಯವರೆಲ್ಲ ಚಿನ್ನದ ಹಕ್ಕಿ ಅಂತ ಕರೆಯೋರು ನಮ್ಮನ್ನು. ಅಷ್ಟು ಚಿನ್ನ ಸಿಗ್ತಿತ್ತಿಲ್ಲ ನಮ್ಮಲ್ಲಿ, ಬೀದಿ ಬೀದಿಯಲ್ಲಿ ಚಿನ್ನ ಸಿಗ್ತಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ತಕ್ಕಡಿಯಲ್ಲಿ ವಜ್ರಗಳನ್ನು ತೂಗ್ತಿದ್ರು. ಅದು ಬೀದಿ ಸಂತೆ ಬೀದಿ ಇರಲ್ವಾ, ಈಗ ಸಂತೆ ಇರುತ್ತಲ್ವಾ ಸದ್ವಿನ, ಸಂತೆಯಲ್ಲಿ ಈ ಕಡೆ ಟೊಮೊಟೊ ಆಲೂಗಡ್ಡೆ ಹಿಂಗೆ ಕೆಳಗೆ ಹಾಕೊಂಡು ಕೂರಲ್ಲ, ಹಿಂಗೆ ಒಂದು ಕಡೆ ವಜ್ರಗಳನ್ನು ಹಾಕೊಂಡು ಕುಂತ್ಬಿಡೋದು. ಅಗಿಬೇಕಪ್ಪ, ಅದೆಲ್ಲ ಕತೆ ಬೇರೆ ಇದೆ. ಬಟ್ ಅವಾಗ ಅಷ್ಟು ಸಂಪತ್ತಿತ್ತು ನಮ್ಮ ದೇಶದಲ್ಲಿ. ಎನಿವೇಸ್, ಬುದ್ಧಿ ಇತ್ತು, ಪಡಿತಿದ್ರಿ, ಆಗ ಅದನ್ನು ಗಣಿಗಾರಿಕೆ ಮಾಡಿ ತಗೊಂತಿದ್ರು. ಮತ್ತು ಎಲ್ಲಿ ಹೆಚ್ಚು ಬುದ್ಧಿ ಇರುತ್ತಲ್ಲ ಮಕ್ಕಳೇ, ಅಲ್ಲೇ ಸಂಪತ್ತು ಸೇರೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಯಾವ ದೇಶದಲ್ಲಿ ಬುದ್ಧಿವಂತರು ಜಾಸ್ತಿ ಇರ್ತಾರೆ ಅಲ್ಲಿ ಸಂಪತ್ತು ಜಾಸ್ತಿ ಇರುತ್ತೆ. ಆ ಸಂಪತ್ತನ್ನು ವ್ಯವಹರಿಸಬೇಕು ಅಂದರೆ ಬುದ್ಧಿ ಬೇಕಲ್ವೇ? ನೋಡೋಣಪ್ಪ ಆಮೇಲೆ. ಗದ್ಯ ಭಾಗಕ್ಕೆ ಸೀಮಿತರಾಗೋಣ. ನಾನಿನ್ನೂ ಗದ್ಯ ಭಾಗ ಓದೇ ಇಲ್ಲ. ಭಾರತವು ಅಸಂಖ್ಯಾತ ಸುಂದರ ಮತ್ತು ಪುರಾತನವಾದ ದೇವಾಲಯಗಳಿಗೆ ಪೂಜ್ಯ ಭೂಮಿಯಾಗಿದೆ. ಪಂಜಾಬಿನ ಅಮೃತಸರದಲ್ಲಿ ಸ್ಥಿತವಾಗಿರುವ ಸುವರ್ಣ ದೇವಾಲಯವು ನೋಡಿದ್ವಲ್ಲ ನಾವು, ಗೋಲ್ಡನ್ ಟೆಂಪಲ್, ಪಂಜಾಬಲ್ಲಿ ಸಿಖ್ಖರ ಪವಿತ್ರ ಸ್ಥಳ. ಸುವರ್ಣ ದೇವಾಲಯವು ಸಿಖ್ಖರಿಗೆ ಅತ್ಯಂತ ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಇದರ ಚಿನ್ನದ ಗುಮ್ಮಟವು ಸೂರ್ಯ ರಶ್ಮಿ ಅಂದರೆ ಕಿರಣ, ಸೂರ್ಯ ರಶ್ಮಿಯಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ತಮಿಳುನಾಡಿನ ಮದುರೈನಲ್ಲಿರುವ ಮೀನಾಕ್ಷಿ ದೇವಾಲಯವು ತನ್ನ ಬಣ್ಣ ಬಣ್ಣದ ಕಲಾಕೃತಿಗಳು ಮತ್ತು ಆಕಾಶವನ್ನು ಮುಟ್ಟುವ ಗೋಪುರಗಳಿಗೆ ವಿಶ್ವ ಪ್ರಸಿದ್ಧಿಯಾಗಿದೆ. ಒಡಿಶಾದಲ್ಲಿ ಏನಿದೆ, ಒಡಿಶಾದಲ್ಲಿ ವೆರಿ ಗುಡ್, ಕೊಣಾರ್ಕ್ನಲ್ಲಿರುವ ಸೂರ್ಯ ದೇವಾಲಯವು ಸುಂದರವಾದ ಕೆತ್ತನೆಯ ಚಕ್ರಗಳೊಂದಿಗೆ ಬೃಹತ್ ರಥದ ಆಕಾರದಲ್ಲಿ ನಿರ್ಮಿಸಲಾಗಿದೆ. ನೀನು ಹೇಳಿದೆಲ್ಲಪ್ಪ ಸೂರ್ಯ ಮಂದಿರ. ತಾಂಜಾವೂರಿನ ಬೃಹದೀಶ್ವರ ದೇವಾಲಯವು ದೈತ್ಯಾಕಾರದ ನಂದಿಹೋರಿಯ ಪ್ರತಿಮೆಗೆ ಪ್ರಖ್ಯಾತವಾಗಿದೆ. ಉತ್ತರಾಖಂಡಲ್ಲೇನಿದೆ, ಹಿಮಾಲಯದ ಮಡಿಲಲ್ಲಿ ಪ್ರಶಾಂತವಾಗಿ ನೆಲೆಸಿರುವ ಕೇದಾರನಾಥ ದೇವಾಲಯವು ಹಿಂದೂಗಳ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಅದ್ಭುತ ದೇವಾಲಯಗಳು ಭಾರತದ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ ಮತ್ತು ವಿಶ್ವಾದ್ಯಂತದ ಭಕ್ತರು ಮತ್ತು ಸಂದರ್ಶಕರನ್ನು ಆಕರ್ಷಿಸುವ ಮ್ಯಾಗ್ನೆಟ್ಗಳಂತಿರುತ್ತವೆ. ಮ್ಯಾಗ್ನೆಟ್ ಅಂದರೆ ಅಯಸ್ಕಾಂತ. ಮ್ಯಾಗ್ನೆಟಪ್ಪ, ಕಬ್ಬಣಕ್ಕೆ ಹಿಂಗೆ ಹಿಡಿದ್ರೆ ಅಂಟ್ಕೊಂಡ್ಬಿಡುತ್ತಲ್ಲ, ಇದರಲ್ಲೂ ಮ್ಯಾಗ್ನೆಟ್ ಇದೆ ಗೊತ್ತಲ್ವಾ? ಇದು ಮ್ಯಾಗ್ನೆಟ್, ಹುಕ್ಕಲ್ಲ ಮ್ಯಾಗ್ನೆಟ್. ಸಮಾನಾರ್ಥಕ ಪದಗಳು. ಸುವರ್ಣ ಅಂದರೆ ಚಿನ್ನ ಮಕ್ಕಳೇ, ಪವಿತ್ರ ಅಂದರೆ ಪುಣ್ಯ, ಬೃಹತ್ ಅಂದರೆ ದೊಡ್ಡದು, ದೈತ್ಯ ಅಂದರೆ ದೈತ್ಯಾಕಾರ ರಾಕ್ಷಸ, ಮತ್ತು ದೊಡ್ಡ ದಪ್ಪ ಎತ್ತರ, ಅದಕ್ಕೆ ದೈತ್ಯ ಅಂತಾರೆ. ಬೃಹತ್ ಅಂದರೂ ಅದೇ ಬರ್ತದೆ. ಬೃಹತ್ ಅಂದರೆ ದೊಡ್ಡ ಸಾಂಸ್ಕೃತಿಕ ಸಭ್ಯತೆಯ ಅಥವಾ ಸಂಸ್ಕೃತಿ ಅಂತಲೂ ಹೇಳಿದ್ದಾರೆ. ದೈತ್ಯ ಅಂದರೆ ರಾಕ್ಷಸ, ದೈತ್ಯ ಅಂದರೆ ಇನ್ನೊಂದು ದೊಡ್ಡದು ಬರ್ತದೆ. ಕೊಮೊಡೋ ಡ್ರ್ಯಾಗನ್ ಪಾಠದಲ್ಲಿ ಬಂದಿತ್ತು ಒಂದು ಸರಿ, ದೈತ್ಯಾಕಾರವಾಗಿರ್ತವೆ ಅಂತ, ಹೌದಲ್ವಾ? ಹೋದ ಸರಿನೂ ಬಂದಿತ್ತು, ಹೌದು. ಪವಿತ್ರಗೆ ವಿರುದ್ಧಾರ್ಥಕ ಪದ ಅಪವಿತ್ರ, ಬೃಹತ್ಗೆ ಕ್ಷುದ್ರ, ದೈತ್ಯಗೂ ಸಹ ಕ್ಷುದ್ರ ಬಂದಿತ್ತು, ಕರೆಕ್ಟ್. ಸಾಂಸ್ಕೃತಿಕ ಅಸಾಂಸ್ಕೃತಿಕ, ದೈತ್ಯ ಸಣ್ಣ ಕ್ಷುದ್ರ ಎರಡೂ ಒಂದೇ. ಓಕೆ, ಪ್ರಶ್ನೆಗಳಿಗೆ ಹೋಗೋಣ. ಭಾರತದ ಅಸಂಖ್ಯಾತ ಸುಂದರ ಮತ್ತು ಪುರಾತನವಾದ ದೇವಾಲಯಗಳಿಗೆ ಡ್ಯಾಶ್ ಭೂಮಿಯಾಗಿದೆ. ಪೂಜ್ಯ ಭೂಮಿಯಾಗಿದೆ, ಕರೆಕ್ಟ್. ಪೂಜ್ಯ ಭೂಮಿಯಾಗಿದೆ. ಆಪ್ಷನ್ ಎ ಮಕ್ಕಳೇ. ಇದು ಸೂರ್ಯ ಮಂದಿರದ್ದು, ಒಡಿಶಾದ ಕೊನಾರ್ಕ್ನಲ್ಲಿರುವ ಸೂರ್ಯ ಮಂದಿರದ ಒಂದು ಚಕ್ರ ಮಕ್ಕಳಿದು. ಬಹಳ ಅದ್ಭುತವಾದ ಕೆತ್ತನೆ ಇದೆ, ಬಹಳ ಚೆನ್ನಾಗಿದೆ ಕೆತ್ತನೆ. ಈಗಲೂ ಇದೆ. ಈಗಲೂ ನೀವು ಹೋಗಿ ರಾಜ್ಯದಲ್ಲಿ ಒಮ್ಮೆ ಹೋಗಿ ಭೇಟಿ ಮಾಡಿ ಬರ್ಬೋದು. ಅದು ಸಹ ಸೂರ್ಯ ಮಂದಿರದ್ದೇ. ಇದು ಮುಂಭಾಗ ಇದು ಒಡಿಶಾದ ಕೊನಾರ್ಕ್ನಲ್ಲಿದೆ. ಕರ್ನಾಟಕದಲ್ಲಿ ಮೈಸೂರು ಹೇಗಿದೆಯೋ ಅದೇ ಥರ ಒಡಿಶಾದಲ್ಲಿ ಕೊನಾರ್ಕ್ ಅಂತ ಒಂದು ಜಾಗ ಇದೆ, ಅಲ್ಲಿ ಬರ್ತದೆ. ಮೀನಾಕ್ಷಿ ದೇವಾಲಯವು ತನ್ನ ಬಣ್ಣ ಬಣ್ಣದ ಕಲಾಕೃತಿಗಳು ಮತ್ತು ಆಕಾಶವನ್ನು ಡ್ಯಾಶ್ ಗೋಪುರಗಳಿಗೆ ಪ್ರಸಿದ್ಧವಾಗಿದೆ. ಆಕಾಶವನ್ನು ಮುಟ್ಟುವ ಗೋಪುರಗಳಿಗೆ ಪ್ರಸಿದ್ಧವಾಗಿದೆ, ಕರೆಕ್ಟ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೀವು ಅದ್ರ ಕೆಳಗೆ ನಿಂತು ನೋಡಿದ್ರೆ ಎತ್ತರವಾಗಿ ಕಾಣುತ್ತಲ್ಲ, ಭಾಸವಾಗ್ತದೆ, ಆಕಾಶನೇ ಮುಟ್ತಾ ಇದೆಯೋ ಅನ್ನೋ ರೀತಿ ಅನ್ನಿಸ್ತದೆ. ಇದನ್ನು ದೊಡ್ಡದು ಮಾಡೋದು ಸ್ವಲ್ಪ ಕಷ್ಟ ಮರಿ.
ಬೇಕಾದ್ರೆ ಆಮೇಲೆ ನೋಡೋಣ ಇದನ್ನು ಕ್ಲೋಸಪ್ಪಲ್ಲಿ ಹೇಗೆ ಕಾಣ್ತದೆ ಅಂತ. ಸೊ ಪ್ರತಿಯೊಂದು ಹಂತದಲ್ಲೂ ಎಷ್ಟು ಕೆತ್ತನೆಗಳಿದಾವೆ ಅಂದರೆ ನೋಡ್ರಿ. ಇದು ಕಾಣಲ್ಲ ಮಕ್ಕಳೇ, ಪಿಕ್ಸಲೇಟ್ ಆಗಿಬಿಡುತ್ತೆ ಝೂಮ್ ಮಾಡಿದ್ರೆ ಪಿಕ್ಸಲೇಟ್ ಆಗುತ್ತೆ. ಹೇಳಪ್ಪ. ಒಳ್ಳೇದು ಕಂದ, ಒಳ್ಳೇದು. ಶೃಂಗೇರಿಯಲ್ಲಿಲ್ಲ ಅದು. ಈ ಶೃಂಗೇರಿಯಲ್ಲಿ ನೋಡಿರೋದು ಬೇರೆ ದೇವಸ್ಥಾನ ಇರ್ಬೋದು. ಇದು ತಮಿಳ್ನಾಡಲ್ಲಿ ಬರ್ತಕ್ಕಂತಹ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಮೀನಾಕ್ಷಿ ಮಂದಿರ. ಆಯಿತಾ? ಮೀನಾಕ್ಷಿ ಮಂದಿರ ಅದು ಮುಂದೆ ಬರ್ತದೆ. ಆಕರ್ಷಿಸು ಪದದ ಸಮಾನಾರ್ಥಕ ಪದ ಯಾವುದು? ಮೋಹಿಸು, ಮರೆಸು, ಬೆಳೆಸು ಎಲ್ಲವೂ ಸರಿ. ಎಲ್ಲವೂ ಸರಿ. ಹರ್ಷ ಎಲ್ಲವೂ ಸರಿ. ಹರ್ಷ ಏನಾಗ್ತದೆ? ಹರ್ಷ ಸರಿಯಾಗಿ ಕೂರಿ ಮೊದಲು. ಈಗ ಹೇಳ್ರಿ. ಮೋಹಿಸುನೇ ಕರೆಕ್ಟಪ್ಪ. ಬೈ ದ ವೇ ಇದು ಗೊತ್ತಲ್ವಾ? ಈ ಗೋಲ್ಡನ್ ಟೆಂಪಲ್ ನಮ್ಮನ್ನು ಮೋಹಿಸುತ್ತೆ. ಯಾರದು ಕೇಳಿದ್ದು? ಸಿಖ್ ಧರ್ಮದ ಬಗ್ಗೆ ಓದಿಲ್ವಾ? ಅಮೃತ್ಸರದಲ್ಲಿ ಬರುತ್ತಪ್ಪ. ಕೇದಾರನಾಥ ದೇವಾಲಯವು ಹಿಮಾಲಯದ ಮಡಿಲಲ್ಲಿ ಡ್ಯಾಶ್ ನೆಲೆಸಿರುವ ಹಿಂದೂಗಳ ಪವಿತ್ರ ತೀರ್ಥಕ್ಷೇತ್ರವಾಗಿದೆ. ಹೌದಾ ಮಕ್ಕಳೇ? ಎಲ್ಲಿದೆ ಈ ಅದ್ಭುತ? ಒಂದು ನಿಮಿಷ. ಮಡಿಲಲ್ಲಿ, ಹಿಮಾಲಯದ ಮಡಿಲಲ್ಲಿ ಪ್ರಶಾಂತವಾಗಿ ನೆಲೆಸಿರುವ ಕೇದಾರನಾಥ. ಓಕೆ, ಪ್ರಶಾಂತವಾಗಿ ಆಪ್ಷನ್ ಸಿ. ಹೌದು ಮಕ್ಕಳೇ, ಇದು ಕೇದಾರನಾಥ ದೇವಾಲಯ. ಒಂದ್ಸರಿ ಇಲ್ಲಿ ಮೇಘ ಸ್ಫೋಟ ಆಗ್ಬಿಟ್ಟು ಹಿಂದೆಲ್ಲ ಮೇಘ ಸ್ಫೋಟ ಆಗಿ ಅಲ್ಲಿಂದ ಭಾಳ ರಭಸವಾಗಿ ನೀರು ಬಂದು ಒಂದ್ಸರಿ ಭಾಳ ಕಷ್ಟ ಆಗಿತ್ತಲ್ಲಿ ಪ್ರವಾಸಿಗರಿಗೆಲ್ಲ. ದೊಡ್ಡದಿದೆ. ಅಲ್ಲಿ ದೇವಾಲಯದ ಸುತ್ತಮುತ್ತ ಏನಿತ್ತು ಎಲ್ಲ ಕೊಚ್ಚಿ ಹೋಗಿತ್ತು, ಆದರೆ ದೇವಾಲಯ ಮಾತ್ರ ಹಾಗೆ ಸುರಕ್ಷಿತವಾಗಿತ್ತು. ಹೌದು. ಮೇಲಿರೋದು ಕಳಶ ಅಂತಾರೆ ಇದಕ್ಕೆ. ಕಳಶ ಗ್ರಾಫಿಕ್ ಅಲ್ಲ, ರಿಯಲ್ ಫೋಟೋ. ಸ್ವಲ್ಪ ಚಿಗುರು, ಸ್ವಲ್ಪ ಸಣ್ಣ ಹುಲ್ಲು ಚಿಗುರಿರುತ್ತೆ ಅಷ್ಟೇ, ದೊಡ್ಡ ಕಾಡೇನಿರಲ್ಲ. ಓಕೆ. ಬೃಹತ್ ಪದದ ವಿರುದ್ಧಾರ್ಥಕ ಪದ ಯಾವುದು? ಚಿಕ್ಕದು, ಕ್ಷುದ್ರ, ಸಣ್ಣ ಎಲ್ಲವೂ ಸರಿ. ಭಾಳ ಜನ ಚಿಕ್ಕ ಹಾಕಿರ್ತಾರೆ, ಇಲ್ಲ ಕ್ಷುದ್ರ ಹಾಕಿರ್ತಾರೆ, ಇಲ್ಲ ಸಣ್ಣ ಅಷ್ಟೇ ಹಾಕಿರ್ತಾರೆ. ಪ್ರಶ್ನೆ ಸಂಪೂರ್ಣವಾಗಿ ಓದುವುದನ್ನು ಕಲಿಬೇಕು ಮಕ್ಕಳೇ ನಾವು. ಈ ಥರದ ಪ್ರಶ್ನೆಗಳು ಬಂತಂದರೆ ನೀವು ತಪ್ಪು ಮಾಡಿಬಿಡ್ತೀರಿ. ಮೇಲಿನ ಎಲ್ಲವೂ ಸರಿ ಆಗ್ತದೆ. ಹೇಮಲತಾ ಮುಂದೋಗೋಣ. ಸಾರಿ, ಹೇಮಲತಾ ತನ್ಮಯ್. ನಮ್ಮ ಭೂಮಿ ಮೇಲಿದ್ದೀವಿ ನಾವೆಲ್ಲರೂ. ಭೂಮಿ ಬಗ್ಗೆ ಓದೋಣ ಬನ್ನಿ. ಭೂಮಿಯು ಸಂಪೂರ್ಣವಾಗಿ ದುಂಡಾಗಿಲ್ಲ. ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿದ್ದು, ಅಂದರೆ ಉತ್ತರ ಧ್ರುವ, ದಕ್ಷಿಣ ಧ್ರುವ ಸ್ವಲ್ಪ ಚಪ್ಪಟೆಯಾಗಿದೆ. ಮೊಟ್ಟೆ ಆಕಾರದಲ್ಲಿದೆ. ಕರೆಕ್ಟ್, ಮೊಟ್ಟೆ ಆಕಾರದಲ್ಲಿದೆ. ಆದರೆ ಮೊಟ್ಟೆ ಆಕಾರನೂ ಅಷ್ಟು ಹೇಳೋದು ತಪ್ಪಾಗುತ್ತೆ. ಆರೆಂಜು ಸ್ವಲ್ಪ ಮೇಲ್ಗಡೆ ಕೆಳಗಡೆ ಚಪ್ಪಟೆ ಆಗ್ಬೇಕು, ಸ್ವಲ್ಪ ಚಪ್ಪಟೆ ಆಗಬೇಕು. ಓವೆಲ್ಲೂ ತಪ್ಪಾಗುತ್ತೆ. ಬಟ್ ಅರ್ಥ ಆಯ್ತಾ? ಚಪ್ಪಟೆ ಆಗಿದೆ, ಮೇಲೆ ಕೆಳಗೆ ಸ್ವಲ್ಪ ಚಪ್ಪಟೆ ಆಗಿದೆ. ಆಯಿತಾ? ಇದನ್ನು ಚಪ್ಪಟೆಯಾದ ಗೋಳ ಎಂದು ಭೂಶಾಸ್ತ್ರಜ್ಞರು ಕರೆಯುತ್ತಾರೆ. ಈ ವಿಶಿಷ್ಟ ಆಕಾರವು ಭೂಮಿಯ ನಿರಂತರ ಸುತ್ತುವಿಕೆ ಮತ್ತು ಅದರ ಪ್ರಬಲ ಗುರುತ್ವಾಕರ್ಷಣೆಯಿಂದ ಉಂಟಾಗಿದೆ. ಗುರುತ್ವಾಕರ್ಷಣೆ ಎಂಬುದು ಎಲ್ಲ ವಸ್ತುಗಳನ್ನು ಭೂಮಿಯ ಕೇಂದ್ರದ ಕಡೆಗೆ ಎಳೆಯುವ ಅದೃಶ್ಯ ಶಕ್ತಿಯಾಗಿದೆ. ಅದೃಶ್ಯ ಶಕ್ತಿ ಅಂದರೆ ವೆರಿ ಗುಡ್. ಅದೃಶ್ಯ ಅಂದರೆ ಕಾಣದ. ಸೂಪರ್, ವೆರಿ ಗುಡ್. ಇದೇ ಶಕ್ತಿಯು ಸಂಭ್ರಮ್ ನಮ್ಮನ್ನು ನೆಲದ ಮೇಲೆ ಸುರಕ್ಷಿತವಾಗಿ ಇರಿಸುತ್ತದೆ ಮತ್ತು ವಸ್ತುಗಳು ಅಂತರಿಕ್ಷಕ್ಕೆ ತೇಲಿ ಹೋಗೋದಂತೆ ತಡೆಯುತ್ತದೆ. ಈಗ ಗುರುತ್ವಾಕರ್ಷಣೆ ಇಲ್ಲದ್ರೆ ನಾವೆಲ್ಲ ಹಿಂಗೆ ತೇಲ್ಕೊಂಡು ಹೋಗ್ಬಿಡ್ತಿದ್ವಿ. ನಾವೆಲ್ಲ ಭೂಮಿ ಮೇಲೆ ಈ ರೀತಿ ಸ್ಥಿರವಾಗಿರೋದಕ್ಕೆ ಕಾರಣ ಗುರುತ್ವಾಕರ್ಷಣೆ ಬಲ. ಹೇಳಪ್ಪ. ಹೌದಾ? ಮೊಟ್ಟೆ ಅಂದರೆ ಭಾಳ ಇಷ್ಟನಾ ನಿಮಗೆ? ಗುಡ್. ಹಾಂ ಹೇಳೋಣ, ನೋಡೋಣ, ಆಮೇಲೆ ನೋಡೋಣ. ಹೇಳಪ್ಪ. ಇದು ಯಾವ ಕಡೆ ತಿರುಗುತ್ತೆ?
ಇದು ಈ ಕಡೆ ತಿರುಗುತ್ತಪ್ಪ. ಸೂರ್ಯ ಎಲ್ಲಿದ್ದಾನೆ ಅಂತ ಅನ್ಕೋ. ಫಸ್ಟ್ ಎಲ್ಲಿ ಬೆಳಕಾಗುತ್ತೆ? ಈ ಕಡೆ ಬೆಳಕಾಗುತ್ತಲ್ವ, ಜಪಾನಿಂದ ಉದಯ ಆಗ್ತದೆ. ಸೊ ಇದು ಹಿಂಗೆ ತಿರುಗ್ತಾ ಹೋಗ್ತದೆ. ಓಕೆ, ಗುಡ್ ಕ್ವೆಶ್ಚನ್. ಇದೇ ಶಕ್ತಿಯು ನಮ್ಮನ್ನು ನೆಲದ ಮೇಲೆ ಸುರಕ್ಷಿತವಾಗಿರಿಸ್ತದೆ ಮತ್ತು ವಸ್ತುಗಳು ಅಂತರಿಕ್ಷಕ್ಕೆ ತೇಲಿ ಹೋಗದಂತೆ ತಡೆಯುತ್ತದೆ. ಇದು ಭಾಳ ಇಂಪಾರ್ಟೆಂಟ್ ಇದೆ. ಈಗ ಸಾನ್ವಿ, ಭೂಮಿಯ ವಾತಾವರಣವು ನಮ್ಮ ಗ್ರಹವನ್ನು ಸಂಪೂರ್ಣವಾಗಿ ಸುತ್ತುವರೆದಿರುವ ವಿವಿಧ ಅನಿಲಗಳ ಸಂಕೀರ್ಣ ಪದರವಾಗಿದೆ. ಇದು ನಮ್ಮನ್ನು ಹಾನಿಕಾರಕ ಸೂರ್ಯನ ಕಿರಣಗಳು ಮತ್ತು ಬಾಹ್ಯಾಕಾಶದ ಅಪಾಯಕಾರ ತುಣುಕುಗಳಿಂದ ರಕ್ಷಿಸುವ ನೈಸರ್ಗಿಕ ಢಾಲಿನ ಕೆಲಸ ಮಾಡುತ್ತದೆ. ಢಾಲು ಅಂದರೆ ಕವಚ. ಢಾಲು ಅಂದರೆ ಕವಚ. ವಾತಾವರಣವು ಭೂಮಿಯನ್ನು ಸೂಕ್ತವಾದ ಉಷ್ಣಾಂಶದಲ್ಲಿ ಬೆಚ್ಚಗಿಡುತ್ತದೆ ಮತ್ತು ನಾವು ಉಸಿರಾಡುವ ಅಗತ್ಯ ಗಾಳಿಯನ್ನು ಒದಗಿಸುತ್ತದೆ. ಇದು ಹಲವಾರು ಪ್ರತ್ಯೇಕ ಪದರಗಳನ್ನು ಹೊಂದಿದೆ. ಅದರಲ್ಲಿ ಟ್ರೋಪೋಸ್ಪಿಯರ್ ಎಂಬ ಪದರವು ಭೂಮಿಯ ಮೇಲ್ಮೈಗೆ ಅತ್ಯಂತ ಹತ್ತಿರವಾಗಿದೆ. ಯಾವ ಪದರ? ಟ್ರೋಪೋಸ್ಪಿಯರ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ, TSMTE ಅಂತ. TSMTE: ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. TSMTE. ಮೊದಲು ಬರೋದು ಟ್ರೋಪೋಸ್ಪಿಯರ್, ನೆಕ್ಸ್ಟ್ ಬರೋದು ಸ್ಟ್ರಾಟೋಸ್ಪಿಯರ್, ಆಮೇಲೆ ಬರೋದು ಮೆಸೋಸ್ಪಿಯರ್, ಆಮೇಲೆ ಬರೋದು ಥರ್ಮೋಸ್ಪಿಯರ್, ಆಮೇಲೆ ಬರೋದು ಎಕ್ಸೋಸ್ಪಿಯರ್. ಭೂಮಿಯಿಂದ ಕೆಳಗಿಂದ ಮೇಲೋದಂತೆ TSMTE: ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಇದೆಲ್ಲ ಸೇರಿದ್ರೆ ಅಟ್ಮಾಸ್ಫಿಯರ್. ಆಯಿತಾ? ಸರಿ, ಎಲ್ಲಿದ್ವಿ ಮಕ್ಕಳೇ ನಾವು? ಟ್ರೋಪೋಸ್ಪಿಯರ್ ಭೂಮಿಯ ಮೇಲ್ಮೈಗೆ ಅತ್ಯಂತ ಹತ್ತಿರವಾಗಿದೆ. ಇದೆ ಅಲ್ವಾ ಟ್ರೋಪೋಸ್ಪಿಯರ್ ಹತ್ತಿರವಾಗಿರೋದು? ವಾತಾವರಣದಲ್ಲಿ ಮೇಲಕ್ಕೆ ಹೋದಂತೆ ಗಾಳಿಯು ಕ್ರಮೇಣ ತೆಳ್ಳಗಾಗುತ್ತೆ. ಇಲ್ಲಿ ನೀವು ಗಾಳಿ ಹೊಡ್ಕೊಂಡ್ರೆ ಕಾಣ್ತದೆ, ಸಿಗ್ತದೆ. ಮೇಲೆ ಹೋಗ್ಬಿಟ್ಟು ಗಾಳಿ ಹೊಡ್ಕೊಂಡ್ರೆ ಗಾಳಿನೇ ಬರಲ್ಲ ಅಲ್ಲಿ, ಯಾಕಂದರೆ ಗಾಳಿ ತೆಳ್ಳಗಾಗುತ್ತೆ. ಇಷ್ಟೊಂದು ಇರೋದಿಲ್ಲ ಗಾಳಿಯಲ್ಲಿ. ಮತ್ತು ತಂಪಾಗುತ್ತದೆ. ಮೇಲಕ್ಕೆ ಹೋದಂತೆ ಗಾಳಿ ತೆಳ್ಳಗಾಗ್ತದೆ ಮತ್ತು ತಂಪಾಗ್ತದೆ. ಆಯಿತು. ಮೇಲ್ಗಡೆ ಹೋದಂತೆ ಕಡಿಮೆ ಆಗ್ತದೆ. ಯಾಕಂದ ಸಮಾನಾರ್ಥಕ ಪದಗಳು ಮಕ್ಕಳೇ ನೋಡಿ. ಗೋಳ ಅಂದರೆ ಚೆಂಡು, ಅದೃಶ್ಯ ಅಂದರೆ ಕಾಣದ, ಸಂಕೀರ್ಣ ಅಂದರೆ ಕಠಿಣ. ಸಂಕೀರ್ಣ ಪದ ಹಿಂದಿನೂ ಬಂದಿತ್ತು. ಸಂಕೀರ್ಣ ಅಂದರೆ ಜಟಿಲ, ಕಠಿಣ. ಢಾಲು ಅಂದರೆ, ನಾನು ತಪ್ಪು ಹೇಳಿದೆ. ಢಾಲು ಅನ್ನೋದು ಕವಚ ಅಂದಿದ್ದೆ. ಢಾಲು ಅಂದರೆ ಕವಚ ಅಲ್ಲ, ಇಳಿಜಾರು ಕಂದ, ಹುಬ್ಬು ತಗ್ಗು ಇರುತ್ತಲ್ಲ, ಅದಕ್ಕೆ ಢಾಲು ಅಂತೀವಿ. ಅದೃಶ್ಯ, ನಾನು ಢಾಲು ಅನ್ನೋದೊಂದು ತಪ್ಪು ಹೇಳಿದ್ದೆ. ಢಾಲು ಅಂದರೆ ಇಳಿಜಾರು ಕಂದ. ಅರ್ಥ ಆಯ್ತಾ? ದಯಮಾಡಿ ಕ್ಷಮಿಸಿ. ಅದೃಶ್ಯ ಅಂದರೆ ದೃಶ್ಯ. ಸಂಕೀರ್ಣಕ್ಕೆ ವಿರುದ್ಧ ಪದ ಸರಳ. ಅದೃಶ್ಯಕ್ಕೆ ವಿರುದ್ಧ ಪದ ದೃಶ್ಯ, ಸಂಕೀರ್ಣಕ್ಕೆ ವಿರುದ್ಧ ಪದ ಸರಳ, ಢಾಲಿಗೆ ಸಮತಟ್ಟಾದ. ಇಳಿಜಾರು ಇರಲ್ಲ, ಅದರ ಬದಲು ಸಮತಟ್ಟಾಗಿರುತ್ತೆ, ಅದಕ್ಕೆ ವಿರುದ್ಧಾರ್ಥಕ ಪದವಾಗ್ತದೆ. ಮೊದಲ ಪ್ರಶ್ನೆ, ಭೂಮಿಯ ವಾತಾವರಣವು ನಮ್ಮ ಗ್ರಹವನ್ನು ಡ್ಯಾಶ್ ಸುತ್ತುವರಿದಿರುವ ಅನಿಲಗಳ ಪದರವಾಗಿದೆ. ಸಂಪೂರ್ಣವಾಗಿ ಎಲ್ಲಿ ಬರ್ತದೆ ಮಕ್ಕಳೇ? ಸಂಪೂರ್ಣವಾಗಿ ಸುತ್ತುವರೆದಿರುವ ವಿವಿಧ ಅನಿಲಗಳ ಸಂಕೀರ್ಣ ಪದರವಾಗಿದೆ. ಆಪ್ಷನ್ ಡಿ. ನಾವು ಈಗ ತಾನೇ ನೋಡಿದ್ವಿ. TSMTE: ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಹೌದು, ಅಲ್ಲೂ ಹೋಗ್ತಾವೆ. ಸ್ಟ್ರಾಟೋಸ್ಪಿಯರಲ್ಲೂ ಇರ್ತಾವೆ, ಮೆಸೋಸ್ಪಿಯರಲ್ಲೂ ಇರ್ತಾವೆ. ಇಲ್ಲಿ ಮ್ಯಾಲೆ ಹೋದಂತೆ ಅವ್ರಿಗೆ ರೊಕ್ಕ ಉಳಿತಾವೆ. ಏರೋಪ್ಲೇನವ್ರಿಗೆ ರೊಕ್ಕ ಭಾಳ ಉಳಿತಾವೆ. ಯಾಕಂದ್ರೆ ಇಲ್ಲಿ ಟ್ರೋಪೋಸ್ಪಿಯರಾಗ ಗಾಳಿ ಭಾಳ ಇರ್ತೈತೆ ರೀ. ಅದ್ರಾಗ ಹೋಗ್ಬೇಕಂದ್ರೆ ಗಾಳಿ ಅವನ್ನ ಏರೋಪ್ಲೇನ ತಡಿತಾವೆ. ಮ್ಯಾಲೆ ಹೋದಂತೆ ಏನಾಗ್ತೈತೆ? ಗಾಳಿ ಕಡಿಮೆ ಇರ್ತೈತಿ. ಏರೋಪ್ಲೇನ್ ಅವಾಗ ಜೋರು ಹೋಗ್ತಾವೆ. ಅರ್ಥ ಆಯ್ತಾ? ಸೊ ಏರೋಪ್ಲೇನರಿಗೆ ಅವಾಗ ಏನಾಗ್ತೈತೆ? ರೊಕ್ಕ ಉಳಿತೈತೆ ಅವ್ರಿಗೆ, ಜಲ್ದಿ ಹೋಗ್ತಾರೆ ಅವರು. ಇಲ್ಲಾಂದರೆ ಗಾಳಿ ಭಾಳ ಗಟ್ಟಿ ಜಾಸ್ತಿ ಇರ್ತೈತಲ್ಲ, ಗಾಳಿನ ಸೀಳ್ಕೊಂಡು ಹೋಗೋದು ಕಷ್ಟ ಆಗ್ತದಲ್ಲ. ಮೇಲೋದಂತೆ ಗಾಳಿ ಕಡಿಮೆ ಆಗ್ತಾ ಹೋಗ್ತದ. ಅಲ್ಲಿ ಗಾಳಿನೇ ಇಲ್ಲ. ಆ ಏರೋಪ್ಲೇನ್ ತಡೆಯೋಕೆ ಯಾರು ಅದಾರ? ಯಾರೂ ಇಲ್ಲ. ಈಗ ನೋಡಕ್ಕಂತ ಇಲ್ಲಿ ಗಾಳಿ ಇದೆಯಲ್ವ ಜಾಸ್ತಿ. ನೀವೊಂದು ಪೇಪರ್ ಪ್ಲೇನ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ನೀವು ಬಿಟ್ಟರೆ ಏನಾಗ್ತದೆ? ಸ್ವಲ್ಪ ದೂರ ಹೋಗ್ತದೆ, ಹಂಗೆ ಹೋಗ್ತಾನೆ ಇರ್ತದ. ಸ್ವಲ್ಪ ದೂರ ಹೋಗಿ ಬೀಳ್ತದೆ. ಯಾಕೆ? ಗಾಳಿ ಅದನ್ನು ತಡೀತದೆ. ಎಸ್ವರ್ನು ಮೇಲೆ ಹೋದಂತೆ ಅಲ್ಲಿ ಏನಾಗ್ತದೆ? ಗಾಳಿ ಭಾಳ ಕಡಿಮೆ ಆಗ್ತದೆ. ಇಷ್ಟು ಸಾಂದ್ರತೆಯಲ್ಲಿ ಇರೋದಿಲ್ಲ. ನೀನು ಅದೇ ಪೇಪರ್ ಪ್ಲೇನ್ ಹಿಂಗೆ ಬಿಟ್ಟಪ್ಪ ಅಂದರೆ 2 ಮನೆ 3 ಮನೆ ಬಿಟ್ಟು ಹೋಗಿಬಿಡ್ತದೆ. ಯಾಕಂದರೆ ಅಲ್ಲಿ ಗಾಳಿ ಇಲ್ಲ. ಅಡಚಣೆ ಕೊಡೋದಕ್ಕೆ ಯಾರೂ ಇಲ್ಲ ಅಲ್ಲಿ. ಹಾಗಾಗಿ ಅದು ಪದರು ಅಂದರೆ ಈರುಳ್ಳಿ ಪದರ ಥರ ಇರಲ್ಲ.
ಯಾರೋ ಹೋಗಿ ಕಟ್ ಮಾಡಿಬಿಟ್ರು, ಹೊಡೆದ್ಬಿಟ್ರು, ಕಿತ್ತಾಕ್ಬಿಟ್ರು, ಕಟ್ ಮಾಡಿ ಬಂದರು. ಆ ಕಟ್ ಮಾಡಿದ್ದು ಆಮೇಲೆ ಸೂಜಿ ಥರ ತಗೊಂಡು ಹೊಲಿಯೋದು ಅದೆಲ್ಲ ಸಾಧ್ಯ ಇಲ್ಲ. ಅದನ್ನು ಅದು ನೋಡಿರಿ, ವಿಜ್ಞಾನಿಗಳು ಏನು ಮಾಡಿದರು, ಒಂದು ದೊಡ್ಡದೊಂದು ಪ್ಯಾರಾಶೂಟ್ ಒಳಗಡೆ ಒಂದು ವೈಜ್ಞಾನಿಕ ಯಂತ್ರವನ್ನು ಇಟ್ಟು ಕಳಿಸಿದ್ರು. ಅದು ಪ್ಯಾರಾಶೂಟ್ ಮೇಲೋಯ್ತು. ಅವರು ಬರ್ಕೊಂಡ್ರು, ಇಲ್ಲಿಂದ ಗಾಳಿ ಒಂಥರ ಇದೆ, ಇಲ್ಲಿಂದ ಇಲ್ಲಿಗೆ ಗಾಳಿ ಬೇರೆ ಥರ ಇದೆ, ಇಲ್ಲಿಂದ ಇಲ್ಲಿಗೆ ಗಾಳಿ ಬೇರೆ ಥರನೇ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಗಾಳಿ ಭಾಳ ಕಡಿಮೆ ಆಗುತ್ತೆ, ಹೋಗ್ತಾ ಹೋಗ್ತಾ ಗಾಳಿ ಇನ್ನೂ ಕಡಿಮೆ ಆಗುತ್ತೆ, ಅಲ್ಲಿರೋ ಗಾಳಿನೇ ಬೇರೆ ಥರ ಇದೆ. ಸೊ ಆ ಥರ ಸಂಯೋಜನೆ ಆಗಿದೆ, ಬೇರೆ ಬೇರೆ ಗಾಳಿಗಳಿದಾವಲ್ಲಿ. ಆಗಲ್ಲ, ನೋ. ನಾವೇನಿದ್ರು ಸ್ಟ್ರಾಟೋಸ್ಪಿಯರ್ ಒಳಗೆ ಇದ್ರೊಳಗೆ ಇರಬೇಕು, ಟ್ರೋಪೋಸ್ಪಿಯರಲ್ಲೇ ಇರಬೇಕು ನಾವು. ಈ ಟ್ರೋಪೋಸ್ಪಿಯರಲ್ಲೂ ನಾವು ಸ್ವಲ್ಪ ಇಷ್ಟು ಮೇಲೆ ಬಂದರೆ ಹಿಮಾಲಯ ಪರ್ವತದ ತುದಿಗಿರ್ತೀವಿ ಇಲ್ಲಿ ನಾವು. ಇಷ್ಟ ಮೇಲೆ ಬಂದೆಪ್ಪ ಅಂದರೆ ನೀನು ಹಿಮಾಲಯ ಪರ್ವತ ತುದಿಗೆ ಬರ್ತೀವಿ. ಅದ್ರ ಮೇಲೆ ಅದು ಹಿಮಾಲಯ ಪರ್ವತದ ಮೇಲೆ ನಮಗೆ ಉಸಿರೋದು ಕಷ್ಟ. ಕೃತಕ ಆಕ್ಸಿಜನ್ ಸಿಲಿಂಡರ್ಗಳನ್ನು ಹೊತ್ತೊಯ್ಯಬೇಕಾಗುತ್ತದೆ ಕಂದ, ಆಯಿತಾ? ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹೊತ್ತೊಯ್ತಾರೆ. ಗುರುತ್ವಾಕರ್ಷಣೆಯು ವಸ್ತುಗಳು ಅಂತರಿಕ್ಷಕ್ಕೆ ಡ್ಯಾಶ್ ತಡೆಯುತ್ತದೆ. ಬೀಳದಂತೆ, ತೇಲಿ ಹೋಗದಂತೆ, ಏರದಂತೆ, ಚಲಿಸದಂತೆ. ಗದ್ಯ ಭಾಗದಲ್ಲಿ ಕೊಟ್ಟಿರುವಂತೆ ತೇಲಿ ಹೋಗದಂತೆ ತಡೆಯುತ್ತದೆ. ಕರೆಕ್ಟಾ ಮಕ್ಕಳೇ? ಲಾವಾ, ಕೋರ್ ಎಲ್ಲ ಇದೆ ಅದರಲ್ಲಿ. ಭೂಮಿಯ ಮಧ್ಯಭಾಗದಲ್ಲಿ ಈ ಥರ ಇದೆ ಮಕ್ಕಳೇ. ಹೆಚ್ಚು ಕಮ್ಮಿ ಈ ಥರ ನೀವು ಯೋಚನೆ ಈ ಥರ ಅಂದ್ಕೊಂಡ್ರು ತಪ್ಪೇನಿಲ್ಲ. ಭೂಮಿ ಮಧ್ಯಭಾಗ ಒಂದು ಸಣ್ಣ ಸೂರ್ಯನ ಥರನೇ ಇದೆ. ಬೆಂಕಿ ಚೆಂಡೆ ಆಗಿತ್ತು, ಹೊರಗಡೆ ಎಲ್ಲ ತಣ್ಣಗಾಗಿದೆ, ಒಳಗಡೆ ಇವಾಗ ಇನ್ನೂ ಬಿಸಿಯಾಗಿದೆ. ಕಂದಮರಿ, ಇನ್ನೊಂದು ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರ. ಇದು ಗಟ್ಟಿ ಪದರು, ಈ ಮಧ್ಯಭಾಗದಲ್ಲಿರೋದು ಗಟ್ಟಿ ಪದರು, ಇದಷ್ಟು ನೀರಿನ ಪದರು. ಇದು ಜಲರೂಪದಲ್ಲಿದೆ, ಇದು ಘನರೂಪದಲ್ಲಿದೆ, ಜಲರೂಪದಲ್ಲಿದೆ, ಇದಷ್ಟು ಘನರೂಪದಲ್ಲಿದೆ. ಸಾರಿ, ಇದು ಕ್ಷಮಿಸಿ, ಇದು ಘನರೂಪದಲ್ಲಿದೆ, ಇದು ಜಲರೂಪದಲ್ಲಿದೆ, ಇದು ಘನರೂಪದಲ್ಲಿದೆ, ಇದು ಲಾವಾ ಜಲರೂಪದಲ್ಲಿದೆ. ಈ ಮಧ್ಯಕ್ಕಿದೆಯಲ್ಲ ಗುಂಡು, ಇದು ಭೂಮಿ ತಿರುಗುವ ಉಲ್ಟಾ ದಿಕ್ಕಲ್ಲಿ ತಿರುಗ್ತದೆ. ಅದು ತಿರುಗ್ತಾ ಇದೆ ಒಳಗಡೆ. ಸರ್, ಒಳಗಡೆ ಯಾರಾದರೂ ಹೋಗಿ ನೋಡ್ಕೊಂಬಂದಿದ್ದಾರಾ ಹೇಗೆ? ಆಗಿಲ್ಲ ಮಕ್ಕಳೇ. ವಿಜ್ಞಾನಿಗಳು ತಮ್ಮದೇ ಆದ ಯಂತ್ರಗಳನ್ನು ಬಳಸಿ ನೋಡಿದ್ದಾರೆ. ಒಳಗಡೆ ಇರುವ ಚೆಂಡು ಭೂಮಿ ಯಾವ ದಿಕ್ಕಲ್ಲಿ ತಿರುಗ್ತಿದೆಯಲ್ಲ ಅದಕ್ಕೆ ಉಲ್ಟಾ ತಿರುಗ್ತಾ ಇದೆ. ಈಗಲೂ ತಿರುಗ್ತಾ ಇದೆ. ವಿಜ್ಞಾನಿಗಳು ಹೇಳೋ ಪ್ರಕಾರ ತಿರುಗ್ತಾ ಇದೆ. ಆಮೇಲೆ ಅದು ಎಷ್ಟೋ ವರ್ಷಗಳ ನಂತರ ಮತ್ತೆ ಅದ್ರ ತಿರುಗೋದನ್ನು ಚೇಂಜ್ ಮಾಡುತ್ತಂಥದ್ದು. ಆ ಥರನೂ ಹೇಳ್ತಾರೆ. ಎನಿವೇಸ್, ಬನ್ನಿ. ಪ್ರಬಲ, ಅದು ಗೊತ್ತಾಗುತ್ತೆ ವಿಜ್ಞಾನಿಗಳಿಗೆ. ಪ್ರಬಲ ಪದದ ಸಮಾನಾರ್ಥಕ ಪದ ಯಾವುದು? ಬಲವಾದ. ಯಾರೋ ದುರ್ಬಲ ಅಂತಿದ್ರು ನೋಡ್ರಿ. ಈಗ ವಿರುದ್ಧಾರ್ಥಕ ಕೇಳಿದ ಮಕ್ಕಳೇ, ನಾವೇನು ಕೇಳಿದ್ದೀವಿ? ಸಮಾನಾರ್ಥಕ. ಕೇಶವ, ಬಲವಾದ ಇದಕ್ಕೆ ಸರಿಯಾದ ಉತ್ತರ. ವಾತಾವರಣದಲ್ಲಿ ಮೇಲಕ್ಕೆ ಹೋದಂತೆ ಗಾಳಿಯು ಡ್ಯಾಶ್ ತೆಳ್ಳಗಾಗುತ್ತದೆ. ಮೇಲಕ್ಕೆ ಹೋದಂತೆ ಏನಾಗ್ತದೆ ಮಕ್ಕಳೇ? ಓಹೋ, ಕೊನೆಯ ಲೈನಲ್ಲಿ ಇದೆಯಲ್ಲ. ಯಾರು ಗದ್ಯ ಭಾಗ ಸಂಪೂರ್ಣ ಓದಿರ್ತಾರೋ ಅವ್ರಿಗೆ ಜಲ್ದಿ ಸಿಗುತ್ತೆ ಇದು, ಅಲ್ವಾ ಮಕ್ಕಳೇ? ಕ್ರಮೇಣ ತೆಳ್ಳಗಾಗುತ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸೊ ಮೇಲೆ ಹೋದಂತೆ ತೆಳ್ಳಗಾಗ್ತಾ ಹೋಗ್ತದೆ ಗಾಳಿ. ಸಂಕೀರ್ಣ ಪದದ ವಿರುದ್ಧಾರ್ಥಕ ಪದ ಯಾವುದು? ಕಠಿಣ ಅಲ್ಲ, ಸರಳ. ಸಮಾನಾರ್ಥಕ ಕೇಳಿಲ್ಲ ಕಂದ, ವಿರುದ್ಧಾರ್ಥಕ ಕೇಳಿದ್ದೀವಿ. ಹೇಳಪ್ಪ. ಸಣ್ಣದಾಗಿ ಸತ್ತೋಗಲ್ಲ, ಮಾಯ ಆಗ್ಬಿಡುತ್ತೆ. ಸ್ವಲ್ಪ ಕಡಿಮೆ ಆಗಿ ಮಾಯ ಆಗ್ಬಿಡುತ್ತದು. ಅಂತರಿಕ್ಷಕ್ಕೆ ಹೋಗ್ಬಿಡ್ತೀರ. ಇಲ್ಲಿವರೆಗೂ ಇರ್ತದೆ ಗಾಳಿ, ಇಷ್ಟೇ. ಇಲ್ಲಿವರೆಗೂ ಅಷ್ಟೇ ಇರೋದು ಗಾಳಿ. ಹೊರಗೆ ಹೋದ್ಮೇಲೆ ಅಲ್ಲಿ ಏನು ಗಾಳಿ ಇಲ್ಲ, ಏನಿಲ್ಲ. ಏರೋಪ್ಲೇನ್ ಒಳಗಡೆ ಬೇರೆ ಗಾಳಿ ಇರ್ತದಲ್ಲ, ಅದು ಹೊರಗಡೆ ಗಾಳಿ ಜೊತೆ ಸಂಪರ್ಕ ಆಗಲ್ಲ, ಆಯಿತಾ? ಆಮೇಲೆ ಈಗ ನೀವೊಂದು ಗಾಳಿ ಒಂದು ಮಹತ್ವ ಹೇಳ್ತೀನಿ ಕೇಳ್ರಿ ಕಂದ. ಒಂದು ಯಾವುದಾದ್ರೂ ನವಿಲುಗರಿ ಅಥವಾ ಒಂದು ಪಕ್ಷಿಯ ಪುಕ್ಕ ಇದೆ ಅಂತ ತಿಳ್ಕೊಳ್ರಿ. ಅದನ್ನು ಈಗ ಕೈಯಲ್ಲಿ ಇಲ್ಲಿ ಹಿಡ್ಕೊಂಡು ಬಿಟ್ರಪ್ಪ ಅಂದರೆ ಹೆಂಗೆ ಹೋಗುತ್ತೆ? ಹಿಂಗೆ ಆಗಿ ನಿಧಾನಕ್ಕೆ ಬೀಳ್ತದೆ. ಅಂತರಿಕ್ಷದಲ್ಲಿ ಒಂದು ರೂಮ್ ಇದೆ ಅಂತ ಅಂದ್ಕೊಳ್ಳೋಣ. ಅಂತರಿಕ್ಷದಲ್ಲಿ ಗಾಳಿ ಇಲ್ಲ, ಅಲ್ಲೊಂದು ರೂಮ್ ಇದೆ ಅಂತ ಅಂದ್ಕೊಳ್ಳೋಣ. ಆ ರೂಮಲ್ಲಿ ನೀವೆಲ್ಲ ಕುಂತಿದ್ದೀವಿ. ಈಗ ಅದೇ ಪುಕ್ಕವನ್ನು ಬಿಟ್ಟರೆ ಅದು ಹಿಂಗೆ ಬೀಳಲ್ಲ, ಸ್ವಿಕ್ ಅಂತ ಒಂದು ಕಲ್ಲು ಬಿದ್ದಂತೆ ಬೀಳ್ತದೆ ನೇರವಾಗಿ. ಈಗ ಹೇಳ್ತೀನಿ, ನಾವು ಭೂಮಿ ಮೇಲಿದ್ದೀವಿ. ಕೇಳಿ ಇನ್ನೊಂದು ಹೇಳ್ತೀನಿ, ಲಾಸ್ಟ್ ಟೈಮ್ ಭೂಮಿ ಮೇಲಿದ್ದೀವಿ. ಭೂಮಿ ಮೇಲೆ ಒಂದು ಪಕ್ಷಿಯ ಪುಕ್ಕವನ್ನು ಇಟ್ಕೊಂಡಿದ್ದೀನಿ, ಇನ್ನೊಂದು ಕಲ್ಲು ಇಟ್ಕೊಂಡಿದ್ದೀನಿ. ಎರಡೂ ಒಟ್ಟಿಗೆ ಕೈ ಬಿಡ್ತೀನಿ.
ಏನಾಗ್ತದೆ? ಕಲ್ಲು ಟಕ್ ಅಂತ ಬೀಳ್ತದೆ. ಫಸ್ಟ್ ಕಲ್ಲು ಬೀಳ್ತದೆ, ಪುಕ್ಕ ಏನಾಗ್ತದೆ? ಆರಾಮಾಗಿ ಟಾಯ್ ಟಾಯ್ ಸಾಯ್ ಪೊಯ್ ಟಪಾಕ್ ಅಂತ ಬೀಳ್ತದೆ, ರೈಟ್? ಅಂತರಿಕ್ಷಕ್ಕೆ ಹೋಗ್ಬಿಟ್ಟು ನಾನು ಅವೆರಡೂ ಒಟ್ಟಿಗೆ ಬಿಡ್ತೀನಿ, ಅವೆರಡು ಒಟ್ಟಿಗೆ ಕೆಳಗೆ ಬೀಳ್ತವೆ ಅಲ್ಲಿ. ಯಾಕಂದರೆ ಗಾಳಿನೇ ಇರಲ್ಲ, ಗಾಳಿ ಇರೋದಕ್ಕೆ ತಾನೇ ಪುಕ್ಕ ಹಿಂಗೆ ತಿಳಿದ್ದು, ಅರ್ಥ ಆಯ್ತಾ? ಸೊ ಇಲ್ಲಿ ಗಾಳಿ ಇರೋದಕ್ಕೆ ಏನಾಗ್ತದೆ, ಪ್ಲೇನ್ಗಳು ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಗಾಳಿ ಇಲ್ಲಪ್ಪ ಅಂದರೆ ಅಲ್ಲಿ ಮೇಲ್ಗಡೆ ಏನಾಗ್ತವೆ, ಪ್ಲೇನ್ಗಳು ಫಾಸ್ಟಾಗಿ ಹೋಗ್ತವೆ. ಓಕೆ, 4ನೇ ಗದ್ಯ ಭಾಗ, ಕೊನೆಯ ಗದ್ಯ ಭಾಗ ಜಲ್ದಿ ಮುಗಿಸ್ಬಿಡೋಣ. ಶಕ್ತಿಯ ಸಂಪನ್ಮೂಲಗಳ ಮೇಲಿದ್ದಾವೆ. 2 ರೀತಿಯ ಶಕ್ತಿ ಸಂಪನ್ಮೂಲಗಳಿದೆ, ಗೊತ್ತಿದೆಯಾ? ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ. ಇದು ಮುರಾರ್ಜಿಗೂ ಸಹ ಬರ್ತದೆ. ಸಂಪನ್ಮೂಲ ಅಂದರೆ ರಿಸೋರ್ಸ್, ಏನಾದರೂ ಉಪಯುಕ್ತವಾದ ವಸ್ತು ಇರುತ್ತಲ್ಲ, ಅದಕ್ಕೇನಂತೀವಿ ನಾವು ಸಂಪನ್ಮೂಲ ಅಂತ ಕರಿತೀವಿ. ಶಕ್ತಿ ಸಂಪನ್ಮೂಲಗಳು ನಮ್ಮ ದೈನಂದಿನ ಅಗತ್ಯಗಳಿಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುವ ಮೂಲಭೂತ ಮೂಲಗಳಾಗಿವೆ. ಚೇತನ್ ಬಡ್ನಿ, ಇವುಗಳನ್ನು 2 ಪ್ರಮುಖ ವರ್ಗಗಳಾಗಿ ವಿಂಗಡಿಸಬಹುದು. ನವೀಕರಿಸಲಾಗದ ಅಂದರೆ ಮರುಬಳಕೆ ಮಾಡೋಕ್ಕೆ ಬರಲ್ಲ, ಮರುಬಳಕೆ ಮಾಡಲಾಗದ. ಮತ್ತು ನವೀಕರಿಸಬಹುದಾದ, ಅದರ ಅರ್ಥ ಏನು? ನವೀಕರಿಸಬಹುದು ಅಂದರೆ ಅರ್ಥ ಏನು? ಮರುಬಳಕೆ ಮಾಡಬಹುದು ಅಂತಹ ಸಂಪನ್ಮೂಲಗಳು. ಕಲ್ಲಿದ್ದಲು, ಪೆಟ್ರೋಲಿಯಮು ಮತ್ತು ನೈಸರ್ಗಿಕ ಅನಿಲದಂತಹ ನವೀಕರಿಸಲಾಗದ ಸಂಪನ್ಮೂಲಗಳು ಸೀಮಿತ ಪ್ರಮಾಣದಲ್ಲಿವೆ ಮತ್ತು ಕಾಲಾನಂತರದಲ್ಲಿ ಸಂಪೂರ್ಣವಾಗಿ ಮುಗಿದು ಹೋಗುತ್ತವೆ. ಇವತ್ತು ನೀವು ಎಲ್ಲ ಪೆಟ್ರೋಲ್ ಬಳಸ್ತಿದ್ದೀವಿ ಗಾಡಿಗಳಿಗೆ. ಮುಂದೆ ಹೋಗ್ತಾ ಒಂದು ದಿನ ಇಡೀ ಭೂಮಿಯಲ್ಲಿ ಪೆಟ್ರೋಲೇ ಇರೋದಿಲ್ಲ, ಖಾಲಿ ಆಗುತ್ತದು. ಅದನ್ನು ನವೀಕರಿಸೋಕ್ಕೆ ಬರಲ್ಲ. ಭೂಮಿಯೊಳಗೆ ಸಿಗ್ತಾ ಇದೆ ಇವಾಗ, ಎಷ್ಟು ಸಿಗುತ್ತೋ ಅಲ್ಲಿವರೆಗೂ ಅಷ್ಟೇ ಬಳಸ್ತೀವಿ ಗುರುರಾಜ್. ಅದು ಒಂದು ಸರಿ ಖಾಲಿ ಆಯ್ತು ಅಂದರೆ ಮುಗಿದೋಯ್ತು, ಅದನ್ನು ಮತ್ತೆ ಬಳಸಲಿಕ್ಕೆ ಬರಲ್ಲ. ಮುಂದಿನ ಕಾಲದಲ್ಲಿ ನಾವು ಎಲೆಕ್ಟ್ರಿಕ್ ಗಾಡಿಗಳನ್ನು ಬಳಸ್ತಿರ್ತೀವಿ. ಪೆಟ್ರೋಲ್ ಭೂಮಿ ಒಳಗಿಂದ ಸಿಗುತ್ತಮ್ಮ, ಗೊತ್ತಿಲ್ವಾ ನಿಮಗೆ? ಏನು ಮರಿ? ಅಲ್ಲ, ಅಲ್ಲಿ ರಿಫೈನರೀಸ್ ಇದ್ದಾವೆ. ಸೌದಿ ಅರೇಬಿಯಾ, ಇರಾನು, ಇರಾಕು, ಅಲ್ಲಿ ಹೆಚ್ಚಾಗಿ ಸಿಗ್ತವೆ. ನಮ್ಮ ಭಾರತದಲ್ಲೂ ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ಸಿಕ್ಕಿದೆ ಅಂತ ಒಂದು ಸುದ್ದಿ ಇದೆ, ಇನ್ನೂ ಅದನ್ನು ಆಗದಿಲ್ಲ. ಕಚ್ಚಾ ತೈಲನ ಮೊದಲು ತೆಗೆದುಬಿಟ್ಟು ಅದನ್ನು ರಿಫೈನ್ ಮಾಡಿಬಿಟ್ಟು ಪೆಟ್ರೋಲು, ಡೀಸೆಲ್ಲು, ವ್ಯಾಸ್ಲಿನ್ನು, ಸೀಮೆಎಣ್ಣೆ ಎಲ್ಲ ಮಾಡ್ತಾರೆ. ಓಕೆ, ಮುಂದೋಗೋಣ ಮಕ್ಕಳೇ. ಈ ಪಳೆಯುಳಿಕೆ ಇಂಧನಗಳು ದಹನಗೊಂಡಾಗ, ದಹನ ಅಂದರೆ ಸುಟ್ಟಾಗ, ದಹನ ಅಂದರೆ ಸುಡುವುದು, ಮಕ್ಕಳೇ ನೆನ್ಪಿಟ್ಲಿ, ದಹನ ಅಂದರೆ ಸುಡುವುದು. ಇವುಗಳನ್ನು ಸುಟ್ಟಾಗ, ರಾಮ್ಪ್ರಿಯಾಂಶು, ಇವುಗಳನ್ನು ಸುಟ್ಟಾಗ ಪರಿಸರಕ್ಕೆ ಹಾನಿಕಾರಕವಾದ ಅನಿಲಗಳನ್ನು ಬಿಡುಗಡೆ ಮಾಡುತ್ತವೆ. ಓಕೆ, ಸೃಷ್ಟಿ. ಮತ್ತೊಂದೆಡೆ ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ನಿರಂತರವಾಗಿ ಮತ್ತೆ ಬಳಸ್ಬೋದು. ಸೂರ್ಯನಿಂದ ಪಡೆಯುವ ಸೌರಶಕ್ತಿ ಇವತ್ತು ರಾತ್ರಿ ಆದಮೇಲೆ ಮತ್ತೆ ಬೆಳಿಗ್ಗೆ ಬಂದ್ಬಿಡುತ್ತಾ? ಮತ್ತೆ ನಾಳೆನೂ ಬರುತ್ತೆ ಸೂರ್ಯ. ಸೊ ಸೂರ್ಯನಿಂದ ಪಡೆಯುವ ಸೌರಶಕ್ತಿ, ಚಲಿಸುವ ಗಾಳಿಯಿಂದ ಉತ್ಪಾದಿಸುವ ಪವನಶಕ್ತಿ ಮತ್ತು ಹರಿಯುವ ನೀರಿನಿಂದ ಪಡೆಯುವ ಜಲವಿದ್ಯುತ್ ಇವುಗಳಿಗೆ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಭೂಮಿಯ ಆಂತರಿಕ ಉಷ್ಣತೆಯಿಂದ ಪಡೆಯುವ ಭೂ ಉಷ್ಣ ಶಕ್ತಿ, ಜಿಯೋಥರ್ಮಲ್ ಎನರ್ಜಿ, ಭೂ ಉಷ್ಣ ಶಕ್ತಿ ಮತ್ತು ಸಸ್ಯ ಪ್ರಾಣಿಗಳಿಂದ ಪಡೆಯುವ ಜೈವಿಕ ಇಂಧನವು ನವೀಕರಿಸಬಹುದಾದ ಸಂಪನ್ಮೂಲಗಳ ಅಂಗವಾಗಿದೆ. ಮಕ್ಕಳೇ, ಅನೇಕ ದೇಶಗಳು ಈಗ ಪರಿಸರ ಸಂರಕ್ಷಣೆಗಾಗಿ ಮತ್ತು ಸುಸ್ಥಿರ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುವುದರ ಮೇಲೆ ವಿಶೇಷ ಗಮನ ಹರಿಸುತ್ತಿವೆ. ಅರ್ಥ ಆಯ್ತಾ? ಸೊ ನಾವು ಹೆಚ್ಚಾಗಿ ನವೀಕರಿಸಬಹುದಾದ ಇಂಧನಗಳ ಕಡೆ ಹೋಗ್ಬೇಕು ಮಕ್ಕಳೇ. ನವೀಕರಿಸಲಾಗದ ಇಂಧನಗಳನ್ನು ನಾವು ಆದಷ್ಟು ಕೈ ಬಿಡಬೇಕು. ಅದರಲ್ಲೂ ಪಳೆಯುಳಿಕೆ ಅಂದರೆ ಈಗ ಡೈನೋಸರ್ ಸತ್ತಿರ್ತದ, ಭಾಳ ಹಳೆ ಕಾಲದ್ದಲ್ವಾ, ಅದರ ಮೂಳೆಗಳು ಸಿಕ್ಕಿದವ ನಮಗೆ, ಅವಕ್ಕೆ ಏನಂತ ಕರಿತೀವಿ ನಾವು? ಪಳೆಯುಳಿಕೆಗಳು ಅಂತ ಕರಿತೀವಿ. ಆ ಹಳೇ ಕಾಲದ ಏನಾದರೂ ಅಸ್ತಿತ್ವದಲ್ಲಿದ್ದಂತಹ ಜೀವಿಗಳ ಅವಶೇಷಗಳು ಸಿಗ್ತಾವಲ್ಲ, ಅವಕ್ಕೇನಂತ ಕರಿತೀವಿ? ಪಳೆಯುಳಿಕೆ. ನೋಡಿರಿ, ಪಳೆಯುಳಿಕೆ ಥರ ಕೂರ್ಬೇಡಪ್ಪ, ಸ್ವಲ್ಪ ಸರಿಯಾಗಿ ಕೂರಪ್ಪ. ಓಕೆ, ಏನಾದ್ರು ಪ್ರಶ್ನೆ ಇದೆಯಾ? ಏನು ಪ್ರಶ್ನೆ ಕಂದ? ಭೂ ಉಷ್ಣ ಶಕ್ತಿ. ಈ ಹಿಂದೆ ಗುರುತ್ವಾಕರ್ಷಣ ಬಲದ ಪಾಠವನ್ನು ನೋಡಿದ್ವಿ ನಾವು. ಇದನ್ನು ನೋಡಿದ್ವಿ ನಾವು, ವಾತಾವರಣ ಮತ್ತು ಗುರುತ್ವಾಕರ್ಷಣದ ಬಗ್ಗೆ. ನೀವು ಭೂಮಿ ಒಳಗಡೆ ನೋಡಿದ್ರಿ. ಇಲ್ಲಿ ನೋಡ್ರಿ, ಈ ಭಾಗ ಸಂಪೂರ್ಣ ಇದು ಬಂಡೆಗಳಿಂದ, ಶಿಲೆಗಳಿಂದ
ರಚಿಸಲ್ಪಟ್ಟಿದೆ. ಒಳ ಹೋದಂತೆ ಲಾವಾರಸ ಇದೆ. ಲಾಲಾರಸ ಅಲ್ಲ, ಲಾಲಾರಸ ಅಂದರೆ ಜೊಲ್ಲು, ಲಾವಾರಸ ಅಂದರೆ ಈ ಈ ಕರಗಿರುವ ಲಾವಾ ನೀರಿನಂತೆ ಇರ್ತದಲ್ಲ, ದ್ರವ ರೂಪದಲ್ಲಿದೆಯಲ್ಲ, ಇದು ಒಂದೊಂದು ಸರಿ ಏನಾಗಿರ್ತದೆ, ಈ ಭೂಮಿ ಈ ಬಂಡೆಯ ಪದರು ಕೆಲವೊಂದು ಕಡೆ ತೆಳ್ಳಗಿರ್ತದೆ, ಭಾಳ ತೆಳುವಾಗಿರ್ತದೆ. ಈ ಲಾವಾರಸ ಅಲ್ಲಿ ಮಳಗು ಬಂದ್ಬಿಟ್ಟಿರುತ್ತೆ ಮೇಲ್ಗಡೆ. ಈ ಜ್ವಾಲಾಮುಖಿಗಳಿಗೆ ಸ್ಫೋಟ ಆಗುತ್ತಲ್ಲ, ಅಲ್ಲಿ ಭಾಳ ತೆಳ್ಳಗಿರುತ್ತೆ, ಆ ಪದರ ಏನಾಗಿರುತ್ತೆ, ತೆಳ್ಳಗಿರುತ್ತೆ. ಅಲ್ಲಿ ಈ ಲಾವಾರಸ ಅಲ್ಲಿ ಹತ್ತಿರ ಇರುತ್ತೆ, ಅದಕ್ಕೆ ಆ ಪದರಿಗೆ ಹತ್ತಿರ ಇರುತ್ತೆ. ಅಂಥ ಜಾಗದಲ್ಲಿ ನೀವೇನಾದರೂ ಸ್ವಲ್ಪ ಗುಂಡಿ ತೆಗಿತಾ ಹೋಗ್ಬಿಟ್ರೆ ಸಾಕು, ಬಿಸಿ ಬಿಸಿ ನೀರು ಬಂದ್ಬಿಡುತ್ತಲ್ಲಿ. ಮಣ್ಣೆಲ್ಲ ಬಿಸಿ ಇರುತ್ತಲ್ಲೆಲ್ಲ ಆ ಜಾಗಗಳಲ್ಲಿ. ಆ ಬಿಸಿ ಇರುವ ಉಷ್ಣ ಇರುತ್ತಲ್ಲ, ಆ ಬಿಸಿ ಇರುವ ಉಷ್ಣನ ಬಳಸಿಕೊಂಡು ಶಕ್ತಿನ ಉತ್ಪಾದನೆ ಮಾಡ್ಬೋದು. ನಾವು ಕರೆಂಟನ್ನು ತೆಗಿಬೋದು, ಅದರಿಂದ ನಾವು ಉಷ್ಣ ಶಕ್ತಿನ ತೆಗೆದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ಬೋದು. ಸೊ ಹೆಂಗೆ ಅಂತ ಹೇಳಬೇಕಾ, ನಿಮಗೆ ಹೇಳಲೇಬೇಕಾ? ಅಯ್ಯಪ್ಪ, ಸರಿರಪ್ಪ, ಚಿಕ್ಕದಾಗಿ ಹೇಳ್ತೀನಿ. ಇದೇ ಥರ ಇರುತ್ತೆ ಅಂತಿಲ್ಲ. ಇದು ಭೂಮಿ ಮೇಲ್ಮೈ, ಇಲ್ಲಿ ಲಾವಾ ಎಲ್ಲ ಇದೆ ಕೆಳಗಡೆ, ಆಯ್ತಾ? ಇಲ್ಲೆಲ್ಲ ಲಾವಾ ಇದೆ. ನೀವೇನು ಮಾಡ್ತೀರಿ, ಇಲ್ಲಿ ಒಂದು ಪೈಪ್ ಇಡ್ತೀರಿ, ಹಿಂಗೆ ಪೈಪ್ ಇಡ್ತೀರಿ, ಇದರೊಳಗೆ ನೀರು ಬಿಡ್ತೀರಿ, ನೀರು ಇಡ್ತೀರಿ. ಇದು ಬಿಸಿ ಆಗ್ತದಲ್ವ, ಅದು ನೀರಲ್ಲಿ ಏನಾಗ್ತದೆ, ಬಿಸಿ ಆಗ್ತದೆ. ಬಿಸಿಯಾದ ನಂತರ ಇಲ್ಲಿಂದ ತಣ್ಣೀರು ಬಿಡ್ತೀರಿ, ಬಿಸಿ ನೀರಿನ ಪೈಪನ್ನು ಈ ಕಡೆ ತಗೊಂಡಿರ್ತೀರಿ. ಈ ಬಿಸಿಯಾದ ನಂತರ ಕುಕ್ಕರಲ್ಲಿ ನೋಡಿದ್ದೀರಾ, ಬಿಸಿ ಆದಮೇಲೆ ಏನು ಬರ್ತದೆ, ಅಂತ ಬರ್ತದಲ್ವ ಜೋರಾಗಿ, ಇದು ಜೋರಾಗಿ ಬರ್ತದೆ ನೀರಲ್ಲಿ. ಇದಕ್ಕೇನು ಮಾಡಿಬಿಡ್ತೀವಿ, ಒಂದು ಚಕ್ರವನ್ನು ಅಳವಡಿಸ್ಬಿಡ್ತೀವಿ. ಆ ಚಕ್ರ ಬಿಸಿ ಗಾಳಿಗೆ ಏನಾಗ್ತದೆ, ಜೋರಾಗಿ ತಿರುಗ್ತದೆ. ಎಸ್, ಜೋರಾಗಿ ತಿರುಗ್ತದೆ. ಆ ಚಕ್ರ ತಿರುಗಿದ ಮೇಲೆ ಅಲ್ಲಿಂದ ನಾವೇನು ಮಾಡ್ತೀವಿ, ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡ್ತೀವಿ. ಗುಡ್ಡದ ಮೇಲೆ ಗಾಳಿ ಫ್ಯಾನ್ಗಳನ್ನು ನೋಡಿದ್ದೀರಾ? ಆ ಗಾಳಿ ಫ್ಯಾನ್ಗಳು ತಿರುಗಿದ್ರೆ ಏನಾಗುತ್ತೆ, ಮೋಟ್ರ್ ತಿರುಗುತ್ತೆ, ಹಿಂದ್ಗಡೆ ಮೋಟ್ರ್ ತಿರುಗದೆ ಕರೆಂಟ್ ಬರುತ್ತೆ. ಇಲ್ಲಿ ಈ ಶಕ್ತಿನ ಬಳಸ್ಕೊಂಡು ನಾವು ಈ ಮೋಟ್ರನ್ನು ತಿರುಗಿಸ್ತೀವಿ, ಈ ಮೋಟ್ರ್ ತಿರುಗಿದ್ರೆ ನಮಗೆ ಬರ್ತದೆ, ಕರೆಂಟ್ ಬರ್ತದೆ. ಈ ರೀತಿ ವಿಂಡ್ ಮಿಲ್ ಬದಲು ಇದು ಜಿಯೋಥರ್ಮಲ್ ಎನರ್ಜಿ. ಸರಿ ಮಕ್ಕಳೇ, ಮುಂದೆ ಹೋಗೋಣ. 14ನೇ ಪ್ರಶ್ನೆ, ವಾತಾವರಣದಲ್ಲಿ ಅಯ್ಯೋ ಕ್ಷಮಿಸಿ, ನಾವು ಮುಂದೆ ಹೋಗ್ಬಿಟ್ಟಿದ್ವಿ, ಹಿಂದಕ್ಕೆ ಬಂದುಬಿಟ್ವಿ. ಸಮಾನಾರ್ಥಕ ಪದಗಳನ್ನ ನೋಡಿಲ್ಲ ನಾವು. ಮೂಲಭೂತ ಅಂದರೆ ಆಧಾರಭೂತ, ದಹನ ಅಂದರೆ ಸುಡುವುದು, ಮೂಲ ಅಂದರೆ ಆಧಾರ, ಭೂತ ಬಿಟ್ಬಿಡ್ರಿ ಎರಡನ್ನೂ. ಓಕೆ, ಸೊ ಭೂತಗಳಿಂದ ದೂರ ಇರೋಣ. ರೈಟ್. ಸೀಮಿತ ಓಕೆ. ವಿರುದ್ಧಾರ್ಥಕ ಪದಗಳಲ್ಲಿ ಮೂಲಭೂತಕ್ಕೆ ಉನ್ನತ ಅಂತ ಇದೆ. ಮೂಲಭೂತ ಅಂದರೆ ಫಂಡಮೆಂಟಲ್ ಮಕ್ಕಳೇ, ಮೂಲಭೂತ ಅಂದರೆ ಫಂಡಮೆಂಟಲ್, ಅಷ್ಟು ಕನಿಷ್ಠ ಇರಲೇಬೇಕು. ಅದಕ್ಕೆ ವಿರುದ್ಧಾರ್ಥಕ ಪದ ಉನ್ನತ, ಭಾಳ ಇದೆ ಅಂತ ಅರ್ಥ. ಯುವರಾಜ್, ಪಳೆಯುಳಿಕೆ ಅಂದರೆ ಸತ್ತು ಬಹಳ ವರ್ಷಗಳಾಗಿದೆ ಅಂತ ಅರ್ಥ. ಅದಕ್ಕೆ ವಿರುದ್ಧ ಪದ ಜೀವಂತ. ದಹನ ನಂದುವಿಕೆ ಬರ್ತದೆ. ಸೀಮಿತ ಅಸೀಮಿತ. ಶಕ್ತಿ ಸಂಪನ್ಮೂಲಗಳು ಕೃತಾರ್ಥ. ಶಕ್ತಿಯ ಸಂಪನ್ಮೂಲಗಳು ನಮ್ಮ ದೈನಂದಿನ ಅಗತ್ಯಗಳಿಗೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುವ ಡ್ಯಾಶ್ ಮೂಲಗಳಾಗಿವೆ. ಇಲ್ಲಿದೆ ಮಕ್ಕಳೇ, ಮೂಲಭೂತ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ರೈಟ್. ಕೀರ್ತಿ, ಪಳೆಯುಳಿಕೆ ಇಂಧನಗಳು ದಹನಗೊಂಡಾಗ ಪರಿಸರಕ್ಕೆ ಡ್ಯಾಶ್ ಅನಿಲಗಳನ್ನು ಬಿಡುಗಡೆ ಮಾಡ್ತವೆ. ಇದೆಯಾ ಮಕ್ಕಳೇ ಇಲ್ಲಿ? ಇಲ್ಲ, ಇದೆಯಾ? ಹಾನಿಕಾರಕವಾದ ಅನಿಲಗಳನ್ನು ಬಿಡುಗಡೆ ಮಾಡ್ತವೆ. ಆಪ್ಷನ್ ಸಿ ಇದೆ. ಪಳೆಯುಳಿಕೆಗಳನ್ನು, ಕಲ್ಲಿದ್ದಲುಗಳನ್ನು ಸುಟ್ಟು ಮಾಡ್ತಾ ಇದ್ದಾರಲ್ಲ, ಅದರಿಂದ ಹಾನಿಕಾರಕ ಹೊಗೆ ಈ ಥರ ಹೊರಗೆ ಬರ್ತಾ ಇರುತ್ತೆ ಯಾವಾಗಲೂ. ಫ್ಯಾಕ್ಟ್ರಿಗಳಲ್ಲಿ ನೋಡಿರ್ಬೋದು ನೀವು. ಇಲ್ಲೂ ಒಂದಿದೆ. ಎಸ್. ಈ ಹೊಗೆ ಗಾಳಿಯಲ್ಲಿ ಎಲ್ಲ ಸೇರ್ಕೊತದೆ, ಅದನ್ನು ನಾವು ಉಸಿರಾಡ್ತೀವಿ, ನಮ್ಮ ಶ್ವಾಸಕೋಶ ಸೇರ್ತದೆ, ನಮಗೆ ರೋಗಗಳು ಬರ್ತವೆ. ಏರ್ ಪೊಲ್ಯೂಷನ್ ಆಗ್ತದೆ, ವಾಯು ಮಾಲಿನ್ಯ ಆಗ್ತದೆ. ದಹನ ಪದದ ಸಮಾನಾರ್ಥಕ ಪದ ಯಾವುದು? ಪ್ರಜ್ವಲನ ಸರಿಯಾದ ಉತ್ತರ ಮಕ್ಕಳೇ. ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಒಂದು ನಿಮಿಷ, ಗೊತ್ತಾಗಲಿಲ್ಲ ಅಂದರೆ ಮರಿ ಎಲ್ಲಿದೆ ಅದು? ದಹನಗೊಂಡಾಗ ಅಂತ ಇದೆ, ಇಲ್ಲಿದೆ ಅಲ್ವಾ?
ಸಂಪೂರ್ಣ ಮುಗಿದು ಹೋಗುತ್ತದೆ. ಈ ಪಳೆಯುಳಿಕೆ ಇಂಧನಗಳು ದಹನಗೊಂಡಾಗ ಪರಿಸರಕ್ಕೆ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡ್ತದೆ. ಪ್ರಜ್ವಲನಗೊಂಡಾಗ ಪರಿಸರಕ್ಕೆ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡ್ತದೆ. ಶೀತಲೀಕರಣಗೊಂಡಾಗ ಪರಿಸರಕ್ಕೆ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡ್ತದೆ. ಆವಿಯಾಗುವಿಕೆ ಪರಿಸರಕ್ಕೆ ಹಾನಿಕಾರಕ ಅನಿಲಗಳನ್ನು ಬಿಡುಗಡೆ ಮಾಡ್ತದೆ. ಘನೀಕರಣ ಪರಿಸರಕ್ಕೆ ಹಾನಿಕಾರಕವಾದ ಅನಿಲಗಳನ್ನು ಬಿಡುಗಡೆ ಮಾಡ್ತದೆ. ಯಾವುದು ಸರಿ? ಪ್ರಜ್ವಲನ. ರೈಟ್. ದಹನವಾಗ್ತಾ ಇದೆ, ದಹನ ಆಗ್ತಾ ಇದೆ, ಪ್ರಜ್ವಲಿತಗೊಳ್ಳುತ್ತಿದೆ. ಅನೇಕ ದೇಶಗಳು ಈಗ ಪರಿಸರ ಸಂರಕ್ಷಣೆಗಾಗಿ ಮತ್ತು ಸುಸ್ಥಿರ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚು ನವೀಕರಿಸಬಹುದಾದ ಶಕ್ತಿಯನ್ನು ಬಳಸುವುದರ ಮೇಲೆ ವಿಶೇಷ ಗಮನವನ್ನು ಹರಿಸುತ್ತಿದೆ. ಕರೆಕ್ಟಾ? ಆಪ್ಷನ್ ಸಿ. ಇವು ಸುಸ್ಥಿರ ಗುರಿಗಳು ಅಂತ ಇದಾವೆ ಮಕ್ಕಳೇ. 17 ಗುರಿಗಳಿದ್ದಾವೆ. ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇದ್ದಾವೆ. ಆಯಿತಾ? ಸುಸ್ಥಿರ ಗುರಿಗಳು ಅಂತ ಇದ್ದಾವೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಹೇಳ್ತೀವಿ ಇದನ್ನು ಕನ್ನಡದಲ್ಲಿ. ಸೊ ಇವು ಒಟ್ಟಾರೆ 17 ಇದ್ದಾವೆ. ಇದರಲ್ಲಿ ಒಟ್ಟಾರೆ ಯಾರಿಗೂ ಹಸಿವಿರಬಾರ್ದು, ಆಮೇಲೆ ಆರೋಗ್ಯ ಚೆನ್ನಾಗಿರಬೇಕು, ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಈ ಲಿಂಗಗಳ ಅಸಮಾನತೆ ಇರಬಾರ್ದು, ಚೆನ್ನಾಗಿರುವ ನೀರು ಮತ್ತು ನೈರ್ಮಲ್ಯ ಸಿಗಬೇಕು, ಎಲ್ಲರಿಗೂ ಕೆಲಸ ಮಾಡಲಿಕ್ಕೆ ಅವಕಾಶ ಮತ್ತು ಆರ್ಥಿಕ ಅಭಿವೃದ್ಧಿ ಇರಬೇಕು. 17 ಇದಾವಪ್ಪ. ಅದು ಆ ಕಡೆ ಕಟ್ಟಾಗ್ಬಿಟ್ಟಿದೆ. ಒಂದು ಆ ಕಡೆ ಕಟ್ಟಾಗ್ಬಿಟ್ಟಿದೆ. 7 ಅಲ್ಲೆಲ್ಲ ಒಂದು ಲೈನ್ ಇಲ್ಲಿತ್ತು, ಇನ್ನೊಂದು ಲೈನ್ ಬರ್ತದೆ, ಅದೆಲ್ಲ ಕಟ್ಟಾಗ್ಬಿಟ್ಟಿದೆ. ಓಕೆ, ಒಟ್ಟಾರೆ ಈ ಥರ 17 ಇದ್ದಾವೆ. ಸೊ ಕೊನೆಯ ಪ್ರಶ್ನೆ, ಸೀಮಿತ ಪದದ ವಿರುದ್ಧಾರ್ಥಕ ಪದ ಯಾವುದು? ಅಸೀಮಿತ ಮಕ್ಕಳೇ, ಕರೆಕ್ಟ್. ನಮ್ಮಲ್ಲಿ ಕೆಲವೊಂದು ಸಂಪನ್ಮೂಲಗಳು ಸೀಮಿತವಾಗಿದ್ದಾವೆ, ಅವುಗಳನ್ನು ನಾವು ಪೋಲು ಮಾಡದಂತೆ ಚೆನ್ನಾಗಿ ಬಳಸಬೇಕು ಅಂತ ಹೇಳ್ತಾ ಇವತ್ತಿನ ಕಿರುಪರೀಕ್ಷೆ ವಿವರಣೆ 7ರ ಮುಕ್ತಾಯನ ಇಲ್ಲಿಗೆ ಮಾಡ್ತಾಯಿದ್ದೀವಿ. ನಂತರದ ತರಗತಿಯಲ್ಲಿ ಕಿರುಪರೀಕ್ಷೆ 8ರ ವಿವರಣೆಯನ್ನು ನೋಡೋಣ. ಅಲ್ಲಿವರೆಗೂ ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್ ನಿಮ್ಮ